Dear students, today let us learn shell script number 5 in Linux lab. What is the problem definition of shell script number 5? ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಲಿನಿಕ್ಸ್ ಲ್ಯಾಬ್ಗೆ ಸಂಬಂಧಪಟ್ಟ ಹಾಗೆ ಶೆಲ್ ಸ್ಕ್ರಿಪ್ಟ್ ನಂಬರ್ 5ನ ಕಲಿಯೋಣ. ಈಗ ನಾವು ನೋಡೋಣ ವಾಟ್ ಈಸ್ ದಿ ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 5 ಅಂತ. ಶೆಲ್ ಸ್ಕ್ರಿಪ್ಟ್ ನಂಬರ್ 5ನಲ್ಲಿ ಏನು ಮಾಡೋದಕ್ಕೆ ಕೇಳಿದರೆ, ನಾವು ಏನು ಮಾಡಬೇಕು, ಯಾತಕ್ಕೋಸ್ಕರ ಶೆಲ್ ಸ್ಕ್ರಿಪ್ಟ್ ನಂಬರ್ 5ನ ಬರಿಬೇಕು ಅಂತಂದೇಳಿ ತಿಳ್ಕೊಂಬೋದಕ್ಕೆ ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 5 ಅಂತ ಹೇಳ್ತೀವಿ ಅಥವಾ ಕರಿಬೇಕು. ಪ್ರಾಬ್ಲಮ್ ಡೆಫಿನೇಷನ್ ಏನು ಹೇಳುತ್ತೆ? ಪ್ರಾಬ್ಲಮ್ ಡೆಫಿನೇಷನ್ ಈ ಥರ ಇದೆ ನೋಡಿ. Write a shell script to accept any two file names and check their file permissions. ಮಕ್ಕಳ ಅರ್ಥ ಇಷ್ಟ ಈ ಲೈನ್ದು. ನಾವೊಂದು ಶೆಲ್ ಸ್ಕ್ರಿಪ್ಟ್ನ ಬರಿಬೇಕಂತ. ಆ ಶೆಲ್ ಸ್ಕ್ರಿಪ್ಟ್ ಏನೇನು ಕೆಲಸ ಮಾಡಬೇಕಪ್ಪ ಅಂದರೆ, ದಟ್ ಶೆಲ್ ಸ್ಕ್ರಿಪ್ಟ್ ಮಸ್ಟ್ ಡೂ 2 ಟಾಸ್ಕ್, 2 ಕೆಲಸ ಮಾಡಬೇಕು. ಯಾವ್ದ್ಯಾವ್ದು 2 ಕೆಲಸ? ಮೊದಲನೇ ಕೆಲಸ, ನಾವು 2 ಫೈಲ್ನ ರೀಡ್ ಮಾಡ್ಬೇಕಂತ. ಫೈಲ್ ನೇಮ್ಸ್ನ ಅಕ್ಸೆಪ್ಟ್ ಎನಿ 2 ಫೈಲ್ ನೇಮ್ಸ್. ಅಕ್ಸೆಪ್ಟ್ ಎನಿ 2 ಫೈಲ್ ನೇಮ್ಸ್ ಅಂದ್ರೆ ಅರ್ಥ ಇಷ್ಟೇ ಮಕ್ಕಳ, ನಾವು 2 ಫೈಲ್ ನೇಮ್ಸ್ನ ರೀಡ್ ಮಾಡಬೇಕು, 2 ಫೈಲ್ ನೇಮ್ಸ್ನ ಪಡಿಬೇಕು. ಓಕೆ, ಮೊದಲನೇ ಕೆಲಸ ಮಾಡಿದ್ರೆ ನಮ್ಮ ಕೈನಲ್ಲಿ 2 ಫೈಲ್ ನೇಮ್ಸ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಹೇಳಿದ್ದೀನಿ, ಐ ಆಮ್ ಗೋಯಿಂಗ್ ಟು ರೀಡ್ ಎ ಫೈಲ್ ನೇಮ್ bp1.sh. ದಿಸ್ ಫೈಲ್ ಮಸ್ಟ್ ಬಿ ದೇರ್ ಇನ್ ಯುವರ್ ಫೋಲ್ಡರ್. ಈ ಫೈಲ್ ನೇಮ್ ಇರಬೇಕು. ನಾನು ಫಸ್ಟ್ ಫೈಲ್ನ ರೀಡ್ ಮಾಡ್ತೀನಿ. ಫಸ್ಟ್ ಫೈಲ್ ಹೆಸರೇನಪ್ಪ ಅಂದರೆ bp1.sh ಅಂತ. ಅದೇ ಸ್ಟೈಲಲ್ಲಿ 2ನೇ ಫೈಲ್ನ ರೀಡ್ ಮಾಡಬೇಕು. 2ನೇ ಫೈಲ್ ಹೆಸರೇನಪ್ಪ ಅಂದರೆ bp2.sh ಅಂತಲೂ ಬರುತ್ತೆ. ಇನ್ನೂ ಒಂದ್ಸಲ ರನ್ ಮಾಡಿದಾಗ bp3.sh ಅಂತಲೂ ಇನ್ನೊಂದು ಫೈಲ್ ಇರುತ್ತೆ. ಟೋಟಲಿ ಈ ಸ್ಕ್ರಿಪ್ಟ್ನ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಮ್ಮ ಕರೆಂಟ್ ವರ್ಕಿಂಗ್ ಡೈರೆಕ್ಟ್ನಲ್ಲಿ ಅಥವಾ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ನಲ್ಲಿ 3 ಫೈಲ್ ನೇಮ್ಸ್ ಇರಬೇಕು ಮಕ್ಕಳ. ಆ 3 ಫೈಲ್ ನೇಮ್ಸ್ ಯಾವ್ಯಾವಪ್ಪ ಅಂದರೆ, ಒಂದನೇದಕ್ಕೆ bp1.sh ಅಂತಾರೆ, ಎರಡನೇದಕ್ಕೆ bp2.sh ಅಂತಾರೆ, ಮೂರನೇದಕ್ಕೆ bp3.sh ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಷ್ಟೇ, ಇದು ಇದೇ ಇರಬೇಕು ಅಂತ ಏನಿಲ್ಲ. ನೀವು ಒಟ್ಟು ಒಂದು 3 ಫೈಲ್ ಇಟ್ಕೋಬೇಕು ನಿಮ್ಮ ಫೋಲ್ಡರಲ್ಲಿ. 3 ಫೈಲ್ ಯಾಕೋ ಇಲ್ಲಿ ಕೇಳ್ತಿರೋದು 2 ಅಲ್ಲ ಸರ್, ಸುಮ್ಮನೆ 3 ಅಂತ ಯಾಕೆ ಹೇಳ್ತೀರ ಸರ್ ಅಂದರೆ, ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಈ ಸ್ಕ್ರಿಪ್ಟ್ನ 2 ಸಲ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ನೀವು ಈ ಸ್ಕ್ರಿಪ್ಟ್ನ ಒಂದ್ಸಲ ಎಕ್ಸಿಕ್ಯೂಟ್ ಮಾಡೋದಕ್ಕೆ 2 ಫೈಲು, ಮತ್ತಿನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮತ್ತೆ 2 ಫೈಲು, 2ರಲ್ಲಿ ಒಂದು ಕಾಮನ್ ಫೈಲ್ ಇರುತ್ತೆ. ಅದಕ್ಕೋಸ್ಕರ 3 ಫೈಲ್ ಅಂತ ಹೇಳ್ತಿದ್ದೀನಿ. ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಈ ಲೈನ್ ಮಾತ್ರ ಅರ್ಥ ಮಾಡ್ಕೊಳ್ಳಿ ಮಕ್ಕಳು, ಅಷ್ಟೇ. ಬೇರೆ ನೀನೂ ಯೋಚನೆ ಮಾಡಬೇಡಿ. ನೀವು ಅಕ್ಸೆಪ್ಟ್ ಎನಿ 2 ಫೈಲ್ ನೇಮ್ಸ್ ಅಂದ್ರೆ ನೀವು ಶೆಲ್ ಸ್ಕ್ರಿಪ್ಟ್ ನಂಬರ್ 5ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ 2 ಫೈಲ್ ನೇಮ್ಸ್ನ ಇಸ್ಕೊಳ್ಳಿ. ಫಸ್ಟ್ ಕೆಲಸ. ಓಕೆ, 2 ಫೈಲ್ ನೇಮ್ನ ಕೊಟ್ಟಿದ್ದೀವಿ. ನಿಮ್ಮ ಹತ್ರ ಈಗ 2 ಫೈಲ್ ನೇಮ್ ಇದೆ. ಸೇ ಎಕ್ಸಾಂಪಲ್ಲು bp1.sh ಅಂತ ಒಂದು ಫೈಲ್ ಇದೆ, bp2.sh ಅಂತ ಮತ್ತೊಂದು ಫೈಲ್ ಇದೆ. 2ನೇ ಕೆಲಸ ಮಾಡಬೇಕು. ಅಂಡ್ ಚೆಕ್ ದೇರ್ ಫೈಲ್ ಪರ್ಮಿಷನ್ಸ್. ತುಂಬ ಇಂಪಾರ್ಟೆಂಟು. ಚೆಕ್ ದೇರ್ ಫೈಲ್ ಪರ್ಮಿಷನ್ಸ್. ನಿಮ್ಗೆ ಏನು 2 ಫೈಲ್ ನೇಮ್ ಕೊಟ್ಟಿದಾರಲ್ಲ, bp1.sh ಅಂತ, ಹಾಗೇನೆ bp2.sh ಅಂತ, ಅಥವಾ bp1.sh ಅಂತ, bp3.sh ಅಂತ, ಆ ಫೈಲ್ದು ಪರ್ಮಿಷನ್ಸ್ ಏನೇನಿದೆ ಚೆಕ್ ಮಾಡಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಈಗ ಶೆಲ್ ಸ್ಕ್ರಿಪ್ಟ್ ನಂಬರ್ 5ನ ಬರೆಯಕ್ಕೆ ಹೋಗ್ತಾ ಇದ್ದೀವಿ.
ಶೆಲ್ ಸ್ಕ್ರಿಪ್ಟ್ ನಂಬರ್ 5 ಏನ್ ಕೆಲಸ ಮಾಡ್ಬೇಕಪ್ಪ ಅಂದ್ರೆ 2 ಫೈಲ್ ನೇಮ್ನ ಇಸ್ಕೋಬೇಕು. ಫೈಲ್ ನೇಮ್ನ ಇಸ್ಕೊಂಡ್ ಆದ್ಮೇಲೆ ಆ 2 ಫೈಲ್ದು ಫೈಲ್ ಪರ್ಮಿಷನ್ಸ್ ಏನೇನಿದೆ ಅಂತ ಚೆಕ್ ಮಾಡಬೇಕು. ಇಷ್ಟು ಕೆಲಸ ಮಾಡೋದಕ್ಕೆ ರೈಟ್ ಎ ಶೆಲ್ ಸ್ಕ್ರಿಪ್ಟ್ ಅಂತ ಕೇಳಿದ್ದಾರೆ ಅಷ್ಟೇ. ಇಷ್ಟಕ್ಕೆ ನಾವು ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 5 ಅಂತ ಕರಿಬೇಕು. ಈ ಫೈಲ್ ಪರ್ಮಿಷನ್ಸ್ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಪ್ರೀವಿಯಸ್ ಪಾರ್ಟ್ ಏನಲ್ಲಿ ಕಮಾಂಡ್ಸ್ನೇ ಎಕ್ಸಿಕ್ಯೂಟ್ ಮಾಡಿದೀವಿ ಟು ಸಿ ದಿ ಫೈಲ್ ಪರ್ಮಿಷನ್ಸ್. ಅದನ್ನ ಶೆಲ್ ಸ್ಕ್ರಿಪ್ಟ್ ಅಲ್ಲಿ ಬರಿತಾ ಇದ್ದೀವಿ ಅಷ್ಟೇ. ಹಾಗಾದ್ರೆ ಫೈಲ್ ಪರ್ಮಿಷನ್ ಅಂದ್ರೆ ಏನು ಸರ್? ನಾನು ಅವತ್ತು ಹೇಳಿದೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ, ಲಿನಿಕ್ಸ್ ಫೈಲ್ ಸಿಸ್ಟಮ್ ನಲ್ಲಿ ಯಾವುದೇ ಫೈಲ್ ಆಗ್ಬೋದು ಮಕ್ಕಳ. ಆ ಫೈಲ್ನ ಬಳಸೋದಕ್ಕೆ ಅಥವಾ ಯೂಸ್ ಮಾಡೋದಕ್ಕೆ 3 ತರದ ಯೂಸರ್ಸ್ ಇರ್ತಾರೆ. ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ಯಾವುದೇ ಫೈಲ್ ಆಗ್ಬಹುದು. ಆ ಫೈಲ್ನ ಬಳಸೋದಕ್ಕೆ 3 ತರದ ಯೂಸರ್ಸ್ ಇರ್ತಾರೆ. ಯಾರ್ಯಾರು ಅವರು? ಒಂದಕ್ಕೆ ಓನರ್ ಆಫ್ ದಟ್ ಫೈಲ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್? ಓನರ್ ಆಫ್ ದಿ ಫೈಲ್ ಅಂದ್ರೆ ಏನು? ಆ ಫೈಲ್ನ ಯಾರು ಕ್ರಿಯೇಟ್ ಮಾಡಿರ್ತಾರೋ ಅವರು ಓನರ್ ಆಗ್ತಾರೆ. ಸೇ ಫಾರ್ ಎಕ್ಸಾಂಪಲ್ bp1.sh ಅಂತಕ್ಕಂಥ ಫೈಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂದ್ರೆ ಐ ಆಮ್ ಎನ್ ಓನರ್ ಆಫ್ ದಿಸ್ ಪರ್ಟಿಕ್ಯುಲರ್ ಫೈಲ್. ನಾನು bp1.sh ಫೈಲ್ದು ಓನರ್ ಆಗ್ತೀನಿ. ಎರಡನೇ ಟೈಪ್ ಆಫ್ ಯೂಸರ್ ಯಾರಪ್ಪ ಅಂದ್ರೆ ಗ್ರೂಪ್ ಅಂತ ಹೇಳ್ತೀವಿ. ಗ್ರೂಪ್ ಅಂದ್ರೆ ಏನು? ನಾನು ಬರೆದಿರ್ತಕ್ಕಂಥ bp1.sh ಫೈಲ್ನ ನನ್ನ ಗ್ರೂಪಿಗೆ ಕಳಿಸ್ತೀನಿ. ವಾಟ್ಸಪ್ ಅಲ್ಲಿ ನನ್ನ ಗ್ರೂಪಿಗೆ ಕಳಿಸ್ತೀನಿ. ನನ್ನ ಗ್ರೂಪ್ ಯಾವುದು? 4th ಸೆಮ್ CSC ಗರ್ಲ್ಸ್ ಅಂತ ಒಂದು ಗ್ರೂಪ್ ಇದೆ. ಹಾಗೇನೆ 4th ಸೆಮ್ CSC ಬಾಯ್ಸ್ ಅಂತಕ್ಕಂಥ ಇನ್ನೊಂದು ಗ್ರೂಪ್ ಇದೆ. ಈ 2 ಗ್ರೂಪನು ಸಹ ನನ್ನದೇ. ನಾನು ನನ್ನ ಫೈಲ್ನ bp1.sh ಅಂತಕ್ಕಂಥ ಒಂದು ಫೈಲ್ನ ಈ ಗ್ರೂಪಿಗಳಿಗೆ ಕಳಿಸ್ತೀನಿ. ಓದ್ ಕೇಳಿ, ಎಕ್ಸಿಕ್ಯೂಟ್ ಮಾಡಲಿ, ಕಲೀಲಿ ಅಂತ. ಸೊ ಆ ಗ್ರೂಪ್ ಏನಿದೆಯಲ್ಲ, 4th ಸೆಮ್ ಸ್ಟೂಡೆಂಟ್ಸ್ ಗ್ರೂಪ್ ಏನಿದೆಯಲ್ಲ, ಆ 4th ಸೆಮ್ ಸ್ಟೂಡೆಂಟ್ಸ್ ಗ್ರೂಪ್ ಈಗ ಗ್ರೂಪ್ ಯೂಸರ್ಸ್ ಆಗ್ತಾರೆ. ಓನರು ನಾನು. ಈ ಫೈಲ್ ಹೆಸರೇನಪ್ಪ ಅಂದ್ರೆ bp1.sh ಅಂತ ಫೈಲ್ ನೇಮು. ಆ ಫೈಲ್ನ ಬರ್ದಿರ್ತಕ್ಕಂಥದ್ದು ನಾನು. ಹಾಗಾಗಿ ಐ ಆಮ್ ಎನ್ ಓನರ್ ಆಫ್ ದಿಸ್ ಪರ್ಟಿಕ್ಯುಲರ್ ಫೈಲ್. bp1.sh ಅಂತಕ್ಕಂಥ ಫೈಲ್ ಓನರು ನಾನು ಈ bp1.sh ಫೈಲ್ನ 4ನೇ ಸೆಮಿಸ್ಟರ್ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಅದು ನನ್ನ ಗ್ರೂಪು. 4th ಸೆಮ್ CSC ಅಂತಕ್ಕಂಥದ್ದು ನನ್ನ ಗ್ರೂಪು. ಆ ಮಕ್ಕಳಿಗೆ ನಾನು ಈ ಫೈಲ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ನನ್ನ ಗ್ರೂಪ್ ಯಾವ್ದಪ್ಪ ಅಂದ್ರೆ 4th ಸೆಮ್ CSC. 3ನೇ ತರದ ಯೂಸರ್ಸ್ ಬರ್ತಾರೆ ಮಕ್ಕಳ. 3ನೇ ತರದ ಯೂಸರ್ಸ್ಗೆ ಅದರ್ಸ್ ಅಂತೀವಿ. 3ನೇ ತರದ ಯೂಸರ್ಸ್ಗೆ ಅದರ್ಸ್ ಅಂತ ಹೇಳ್ತೀವಿ. ಅದರ್ಸ್ ಅಂದ್ರೆ ನನ್ನ ಬಿಟ್ಟು, ನನ್ನ ಗ್ರೂಪ್ 4th ಸೆಮ್ CSC ಬಿಟ್ಟು ಬೇರೆಯವ್ರನ್ನೆಲ್ಲರನ್ನೂ ಸಹ ಅದರ್ಸ್ ಅಂತ ಹೇಳ್ತೀವಿ. ಸೇ ನಾನು ಎಕ್ಸಾಂಪಲ್ ಹೇಳ್ತೀನಿ. 2ನೇ ಸೆಮಿಸ್ಟರ್ ಮಕ್ಕಳು, 6ನೇ ಸೆಮಿಸ್ಟರ್ ಮಕ್ಕಳು, ನಮ್ಮ ಟೀಚರ್ಸ್ ಎಲ್ಲ. ಸೊ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಎಕ್ಸೆಪ್ಟ್ ಪರಮೇಶ್ವರಪ್ಪ, ಓನರ್ ಆಫ್ ದಿಸ್ ಫೈಲ್ bp1.sh, ದೆನ್ ಗ್ರೂಪ್ 4th ಸೆಮ್ CSC ಈ ಗ್ರೂಪ್. ಈ 2 ಜನ ಬಿಟ್ಟು ಬೇರೆ ಎಲ್ಲರೂ ಸಹ ಅದರ್ಸ್ ಆಗ್ತಾರೆ. ಯಾರು ಈ ಫೈಲ್ನ ಬಳಸ್ತಾರೋ ಅಥವಾ ಯಾರಿಗೆ ಈ ಫೈಲ್ ಸಿಗುತ್ತೋ
ಅವರೆಲ್ಲರೂ ಸಹ ಅದರ್ಸ್ ಆಗ್ತಾರೆ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಮಕ್ಕಳ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಫೈಲ್ ಸಿಸ್ಟಮ್ನ ಬಳಸೋದಕ್ಕೆ 3 ಥರದ ಯೂಸರ್ಸ್ ಇರ್ತಾರೆ. ಒಂದದಕ್ಕೆ ಓನರ್ ಆಫ್ ದಟ್ ಪರ್ಟಿಕ್ಯುಲರ್ ಫೈಲ್ ಅಂತೀವಿ, ಎರಡನೇದಕ್ಕೆ ಗ್ರೂಪ್ ಆಫ್ ದಟ್ ಪರ್ಟಿಕ್ಯುಲರ್ ಫೈಲ್ ಅಂತೀವಿ, ಮೂರನೇದಕ್ಕೆ ಅದರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಫೈಲ್ ಅಂತ ಹೇಳ್ತೀವಿ. bp1.sh ಅಥವಾ bp2.sh ಹಾಗೇನೆ bp3.sh ಫೈಲ್ ಸಂಬಂಧಪಟ್ಟಂಗೆ 3 ಥರದ ಯೂಸರ್ಸ್ ಇರ್ತಾರೆ. ಈ 3 ಫೈಲ್ ನಾನೇ ಕ್ರಿಯೇಟ್ ಮಾಡಿದ್ದೀನಿ. ದೇರ್ಫೋರ್ ಐ ಆಮ್ ಎನ್ ಓನರ್ ಫಾರ್ ಆಲ್ ದೀಸ್ 3 ಫೈಲ್ಸ್. ಈ 3 ಫೈಲ್ ನನ್ನ ಗ್ರೂಪ್ ಅಲ್ಲಿ ಮೊದಲು ಶೇರ್ ಮಾಡ್ತೀನಿ. ಸೊ ForceMCSC ಗ್ರೂಪ್ ಆಗುತ್ತೆ. ಅದಾದ್ಮೇಲೆ ಬೇರೆಯವ್ರಿಗೆ ಎಲ್ಲರಿಗೂ ಕೊಡ್ತೀನಿ, ಅವರೆಲ್ಲ ಅದರ್ಸ್. ಸೊ ನಿಮಗೆ ಗೊತ್ತಾಯ್ತು ಫೈಲಿಗೆ ಸಂಬಂಧಪಟ್ಟಂಗೆ 3 ಥರದ ಯೂಸರ್ಸ್ ಇರ್ತಾರೆ ಅಂತ. ನೆಕ್ಸ್ಟ್ ಹೇಳ್ತೀನಿ ಮಕ್ಕಳ, ಏನಂದ್ರೆ ಓನರ್ಗೆ ಏನೇನ್ ರೈಟ್ಸ್ ಇರುತ್ತೆ. ಈ ಫೈಲ್ bp1.sh ನಾನು ಕ್ರಿಯೇಟ್ ಮಾಡಿದ್ದೀನಿ, ಐ ಆಮ್ ಅನ್ ಓನರ್ ಆಫ್ ದಿಸ್ ಫೈಲ್ ಅಂದ್ರೆ ನನಗೆ ಏನೇನ್ ಪರ್ಮಿಷನ್ಸ್ ಇರುತ್ತೆ, ನನಗೆ ಏನೇನ್ ರೈಟ್ಸ್ ಇರುತ್ತೆ. ನಾನು ಈ ಫೈಲ್ನ ನನ್ನ ಗ್ರೂಪಿಗೆ ಕೊಡ್ತೀನಿ, 4ನೇ ಸೆಮಿಸ್ಟರ್ ಮಕ್ಕಳಿಗೆ ಕೊಡ್ತೀನಿ, ಅವ್ರಿಗೆ ಏನೇನು ರೈಟ್ಸ್ ಇರುತ್ತೆ. ನಾನು ಇದೇ ಫೈಲ್ನ ಬೇರೆಯವ್ರು ಎಲ್ಲರಿಗೂ ಕೊಡ್ತೀನಿ, ಅದರ್ಸಿಗೆ ಕೊಡ್ತೀನಿ, ಅವ್ರಿಗೆ ಏನೇನು ರೈಟ್ಸ್ ಇರುತ್ತೆ. ಈ ರೈಟ್ಸಿಗೆ ಫೈಲ್ ಪರ್ಮಿಷನ್ಸ್ ಅಂತ ಹೇಳಬೇಕು ಮಕ್ಕಳ. ನೀವು ಯಾವ ಫೈಲ್ನಾದ್ರೂ ಕನ್ಸಿಡರ್ ಮಾಡಿ, ಪ್ರತಿಯೊಂದು ಫೈಲ್ಗೂ ಸಹ 3 ಥರದ ಪರ್ಮಿಷನ್ ಕೊಡ್ಬೋದು ಮಕ್ಕಳ. 3 ಥರದ ಪರ್ಮಿಷನ್ಸ್, 3 ಥರದ ಯೂಸರ್ಸ್ ಇದ್ದಾರೆ, 3 ಥರದ ಫೈಲ್ ಪರ್ಮಿಷನ್ಸ್ ಇದೆ. 3 ಥರದ ಫೈಲ್ ಪರ್ಮಿಷನ್ಸ್ ಯಾವಪ್ಪ ಅಂದ್ರೆ, ಒಂದನೇದು ನಾನು ಕೊಟ್ಟಿರ್ತಕ್ಕಂಥ ಫೈಲ್ನ ಬರೀ ಓದಬೇಕು, ನೀನು ಅಪ್ಡೇಟ್ ಮಾಡಂಗಿಲ್ಲ, ನೀನು ರೈಟ್ ಮಾಡಂಗಿಲ್ಲ, ಬರೀ ಓದಬೇಕು ಅಂದ್ರೆ ರೀಡ್ ಪರ್ಮಿಷನ್. ನಾನು ನಿನಗೊಂದು ಫೈಲ್ ಕೊಡ್ತಾ ಇದ್ದೀನಿ, ಆ ಫೈಲ್ನ ಬರೀ ಬರೀಬೇಕು ನೀನು, ಬರೀ ಅಪ್ಡೇಟ್ ಮಾಡಬೇಕು ನೀನು, ರೈಟ್ ಪರ್ಮಿಷನ್. ನಾನು bp1.sh ಅಂತ ಒಂದು ಫೈಲ್ ಕೊಡ್ತಾ ಇದ್ದೀನಿ, ಆ ಫೈಲ್ನ ನೀನು ಬರೀ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ನೋಡ್ಬೇಕಷ್ಟೇ, ಬರೆಯಂಗೂ ಇಲ್ಲ, ರೈಟು ಮಾಡಂಗಿಲ್ಲ. ಯು ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಅಂಡ್ ಸಿ ದಿ ಔಟ್ಪುಟ್, ದಟ್ಸ್ ಇಟ್. ಇದಕ್ಕೆ ಎಕ್ಸಿಕ್ಯೂಟ್ ಪರ್ಮಿಷನ್ ಅಂತ ಹೇಳಬೇಕು. ಒಟ್ಟಾರೆ ನೀವು ಯಾವ ಫೈಲ್ನಾದ್ರೂ ಕನ್ಸಿಡರ್ ಮಾಡಿ ಮಕ್ಕಳ, ಆ ಫೈಲಿಗೆ ಸಂಬಂಧಪಟ್ಟಂಗೆ 3 ಥರದ ಪರ್ಮಿಷನ್ಸ್ ಇರುತ್ತೆ. ಒಂದನೇದಕ್ಕೆ ರೀಡ್ ಪರ್ಮಿಷನ್ ಅಂತೀವಿ, ಎರಡನೇದಕ್ಕೆ ರೈಟ್ ಪರ್ಮಿಷನ್ ಅಂತೀವಿ, ಮೂರನೇದಕ್ಕೆ ಎಕ್ಸಿಕ್ಯೂಟ್ ಪರ್ಮಿಷನ್ ಅಂತ ಹೇಳ್ತೀವಿ. 3 ಥರದ ಯೂಸರ್ಸು, ಓನರು, ಗ್ರೂಪು, ಅದರ್ಸು. 3 ಥರದ ಫೈಲ್ ಪರ್ಮಿಷನ್ನು, ರೀಡ್ ಪರ್ಮಿಷನ್ನು, ರೈಟ್ ಪರ್ಮಿಷನ್ನು, ಎಕ್ಸಿಕ್ಯೂಟ್ ಪರ್ಮಿಷನ್. 3 ಥರದ ಯೂಸರ್ಸ್ ನ ಇಂಡಿಕೇಟ್ ಮಾಡೋದಕ್ಕೆ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡ್ತಾರೆ. ಯು ಅಂತ ಯೂಸ್ ಮಾಡ್ತಾರೆ ಓನರ್, ಜಿ ಅಂತ ಯೂಸ್ ಮಾಡ್ತಾರೆ ಗ್ರೂಪ್, ಓ ಅಂತ ಯೂಸ್ ಮಾಡ್ತಾರೆ ಅದರ್ಸ್. 3 ಥರದ ಯೂಸರ್ಸ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಲಿನಿಕ್ಸ್ ಎನ್ವೈರನ್ಮೆಂಟ್ ನಲ್ಲಿ 3 ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡ್ತೀವಿ. ಯು ಓನರ್, ಜಿ ಗ್ರೂಪ್, ಓ ಅದರ್ಸ್. ಅದೇ ಸ್ಟೈಲಲ್ಲಿ 3 ಥರದ ಫೈಲ್ ಪರ್ಮಿಷನ್ಸ್ ನ ಇಂಡಿಕೇಟ್ ಮಾಡೋದಕ್ಕೆ 3 ಕ್ಯಾರೆಕ್ಟರ್ ಯೂಸ್ ಮಾಡ್ತಾರೆ. ಸ್ಮಾಲ್ ಆರ್ ಅಂತ ಇದ್ರೆ ರೀಡ್, ಸ್ಮಾಲ್ ಡಬ್ಲ್ಯೂ ಅಂತ ಇದ್ರೆ ರೈಟ್, ಸ್ಮಾಲ್ ಎಕ್ಸ್ ಅಂತ ಇದ್ರೆ ಎಕ್ಸಿಕ್ಯೂಟ್. ಸ್ಮಾಲ್ ಆರ್ ರೀಡ್ ಪರ್ಮಿಷನ್, ಸ್ಮಾಲ್ ಡಬ್ಲ್ಯೂ ರೈಟ್ ಪರ್ಮಿಷನ್, ಸ್ಮಾಲ್ ಎಕ್ಸ್ ಎಕ್ಸಿಕ್ಯೂಟ್ ಪರ್ಮಿಷನ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಫೈಲಿಗೆ 3 ಥರದ ಯೂಸರ್ಸ್ ಇರ್ತಾರೆ. ಓನರ್ ಆಫ್ ದಿ ಫೈಲ್, ಗ್ರೂಪ್ ಆಫ್ ದಿ ಫೈಲ್, ಅದರ್ಸ್. ಓನರ್ಗೆ ಸ್ಮಾಲ್ ಯು, ಗ್ರೂಪಿಗೆ ಸ್ಮಾಲ್ ಜಿ, ಅದರ್ಸ್ಗೆ ಸ್ಮಾಲ್ ಓ. ಒಂದು ಫೈಲಿಗೆ ಅಥವಾ ಒಂದು ಫೈಲಿಗೆ ಮೇಲೆ 3 ಥರದ ಆಪರೇಷನ್ಸ್ ನ ಮಾಡ್ಬೋದು. ಒಂದನೇದಕ್ಕೆ ರೀಡ್ ಆಪರೇಷನ್ ಅಂತೀವಿ, ಎರಡನೇದಕ್ಕೆ ರೈಟ್ ಆಪರೇಷನ್ ಅಂತೀವಿ, ಮೂರನೇದಕ್ಕೆ ಎಕ್ಸಿಕ್ಯೂಟ್ ಆಪರೇಷನ್ ಅಂತ ಹೇಳಿ.
ರೀಡ್ ಆಪರೇಷನ್ ಇಂಡಿಕೇಟ್ ಮಾಡೋದಕ್ಕೆ ಸ್ಮಾಲ್ ಆರ್, ರೈಟ್ ಆಪರೇಷನ್ ಇಂಡಿಕೇಟ್ ಮಾಡೋದಕ್ಕೆ ಸ್ಮಾಲ್ ಡಬ್ಲ್ಯೂ, ಎಕ್ಸಿಕ್ಯೂಟ್ ಆಪರೇಷನ್ ಇಂಡಿಕೇಟ್ ಮಾಡೋದಕ್ಕೆ ಸ್ಮಾಲ್ ಎಕ್ಸ್. ಇಷ್ಟು ಮಾಹಿತಿ ಗೊತ್ತಿದ್ರೆ ಈ ಸ್ಕ್ರಿಪ್ಟ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಮಕ್ಕಳು. ಈ ಒಂದು ಮುಂದಿಂದು 6ನೇ ಸ್ಕ್ರಿಪ್ಟು ಸಹ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಇಷ್ಟು ಮಾಹಿತಿ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೇವರೆಗೂ ನಾನು ರೆಡ್ಡಿಂಗ್ ಬಳಸಿರ್ಲಿಲ್ಲ ಶೆಲ್ ಸ್ಕ್ರಿಪ್ಟ್ ಒಳಗಡೆ, ಫುಲ್ ಬ್ಲಾಕಿಂಗ್ ಅಲ್ಲೇ ಆಗ್ತಾ ಇದೆ. ನಿಮ್ಮ ಕಣ್ಣು ಮುಂದೆ ಈಗ ಒಂದು ಸ್ಕ್ರೀನ್ ಇದೆ, ಆ ಸ್ಕ್ರೀನ್ ಅಲ್ಲಿ ಬ್ಲಾಕಿಂಗೂ ಇದೆ, ಹಾಗೇನೆ ರೆಡ್ಡಿಂಗೂ ಇದೆ. ಮಕ್ಕಳ, ಈ ರೆಡ್ಡಿಂಗ್ ಅಲ್ಲಿ ಏನೇನ್ ಬರ್ದಿದ್ದೀನೋ ಇದನ್ನೆಲ್ಲದನ್ನು ಸಹ ನಾನು ಕಾಮೆಂಟ್ ಲೈನ್ ಅಂತ ಹೇಳ್ತೀನಿ ಪುಟ. ಐ ವಿಲ್ ಕಾಲ್ ಆಲ್ ದೀಸ್ ಲೈನ್ಸ್ ಆರ್ ಕಾಮೆಂಟ್ ಲೈನ್ಸ್. ವೆರಿ ಫಸ್ಟ್ ಕ್ಲಾಸ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ ನಾನು. ಆಲ್ ಕಾಮೆಂಟ್ ಲೈನ್ಸ್ ಆರ್ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್. ಕಾಮೆಂಟ್ ಲೈನ್ಸ್ ಎಲ್ಲವೂ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ ಅಂತೀವಿ. ಈ ಕಾಮೆಂಟ್ ಲೈನ್ ಯಾವನು ಸಹ ಶೆಲ್ಲಿಗೆ ಬೇಕಾಗಿಲ್ಲ. ಶೆಲ್ಲು ಈ ಯಾವ ಕಾಮೆಂಟ್ ಲೈನ್ ಎಕ್ಸಿಕ್ಯೂಟ್ ಮಾಡಲ್ಲ. ಇದು ಯಾರಿಗೋಸ್ಕರ ಬೇಕಪ್ಪ ಅಂದ್ರೆ ಪ್ರೋಗ್ರಾಮ್ನ ಅರ್ಥ ಮಾಡ್ಕೊಂಬದಕ್ಕೋಸ್ಕರ ಬೇಕು. ಈಗ ನಾನು ನೋಡಿ ಅದರ್ಸ್ ಅಂದೆ, ಪಾಪ ಅವ್ರಿಗೆ ಗಂಧ ಗಾಳಿ ಗೊತ್ತಿರಲ್ಲ. ನಾನು ಬರ್ದಿರೋದು ಈ ಪ್ರೋಗ್ರಾಮ್ನ, ನಾನು ಬರ್ದಿರ್ತಕ್ಕಂಥ ಪ್ರೋಗ್ರಾಮ್ನ ಅವ್ರು ಓದಿ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಕಾಮೆಂಟ್ ಕೊಟ್ರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂತಾರೆ. ಹಾಗಾಗಿ ಈ ಸ್ಕ್ರಿಪ್ಟ್ ಅಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಕಾಮೆಂಟ್ಸ್ನ ಬಳಸಿದ್ದೀನಿ ಮಕ್ಕಳ. ನನಗೆಲ್ಲೋ ಐ ಫೀಲ್ ಸಮಥಿಂಗ್ ಲೈಕ್ ದಿಸ್. ಏನು, ಈಗ ಈ ಸ್ಕ್ರೀನ್ ಆಗುತ್ತೆ, ಇಮಿಡಿಯೇಟ್ ಆಗಿ ಇನ್ನೊಂದ್ಸಲ ಏನೋ ಐ ವಿಲ್ ಟೇಕ್ ಯು ಟು ಔಟ್ಪುಟ್ ಸ್ಕ್ರೀನ್, ಹಿಂಗೆಲ್ಲ ಔಟ್ಪುಟ್ ಸ್ಕ್ರೀನಿಗೆ ಬರ್ತೀನಿ, ಇಲ್ಲೊಂದು ಲೈನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತೆ ವಾಪಸ್ ಬರ್ತೀನಿ ಸ್ಕ್ರಿಪ್ಟಿಗೆ. ಇದು ನಿಮ್ಗೆ ಏನಾದರೂ ಸ್ವಲ್ಪ ಕಷ್ಟ ಆಗುತ್ತೇನೋ, ಫಾರ್ವರ್ಡ್ ಅಂಡ್ ರಿವರ್ಸ್ ಬ್ಯಾಕ್ ಟ್ರ್ಯಾಕಿಂಗು ನಿಮ್ಗೆ ಏನಾರು ಹಿಂಸೆ ಆಗುತ್ತೇನೋ ಅಂತಂದೇಳಿ ಅಂದಕೊಂಡು ಔಟ್ಪುಟ್ನು ಸಹ ಇಲ್ಲೇನೆ ಕಾಮೆಂಟ್ ಲೈನ್ ಮುಖಾಂತರ ಬರ್ಕಂತ ಹೋಗಿದ್ದೀನಿ, ಸ್ವಲ್ಪ ಕ್ಲಾರಿಟಿ ಇರುತ್ತೆ ಅಂತ. ಹಾಗಾಗಿ ನನಗೆ ಟೈಪಿಂಗು ಫಾಸ್ಟ್ ಇಲ್ಲ, ಫಾಸ್ಟ್ ಟೈಪ್ ಮಾಡಕ್ ಬರಲ್ಲ. ಒಂದೊಂದು 10 ಸೆಕೆಂಡ್ ಒಂದೊಂದು ಕೀನ ಪ್ರೆಸ್ ಮಾಡ್ತೀನಿ ಕೀಬೋರ್ಡ್ನಿಂದ ಅಂತಕ್ಕಂಥ ಯಾರಾದ್ರೂ ಮಕ್ಕಳಿದ್ರೆ, ಇನ್ನ ಗ್ರಿಪ್ ಸಿಕ್ಕಿಲ್ಲ, ಶೆಲ್ ಸ್ಕ್ರಿಪ್ಟ್ ಗ್ರಿಪ್ ಸಿಕ್ಕಿಲ್ಲ, ನಾನು ತಪ್ಪು ಮಾಡಿಬಿಡ್ತೀನೇನೋ ಟೈಪ್ ಮಾಡಬೇಕಾದ್ರೆ ಅಂತಕ್ಕಂಥ ಮಕ್ಕಳು ಯಾರಾದ್ರೂ ಇದ್ರೆ ನಿಮ್ಮ ಪ್ರೋಗ್ರಾಮ್ನ ಕಾಮೆಂಟ್ನ ಟೈಪ್ ಹೊಡಿದಂಗೆನೆ ಟೈಪ್ ಹೊಡಿಬಹುದು. ಇದನ್ನ ಬಿಡಬಹುದು, ಜಸ್ಟ್ ರೀಡ್ ಫೈಲ್ 1 ಅಂತ ಟೈಪ್ ಹೊಡೆದ್ರೆ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗುತ್ತೆ. ಇದನ್ನ ನೀವು ಟೈಪ್ ಹೊಡಿದೇ ಇದ್ರೂ ಔಟ್ಪುಟ್ ರೀಡ್ ಆಗುತ್ತೆ, ತೊಂದರೆ ಇಲ್ಲ. ಬಿಕಾಸ್ ಇದನ್ನ ಇಗ್ನೋರ್ ಮಾಡುತ್ತೆ ನಮ್ಮ ಶೆಲ್. ನಿಮಗೆ ಓದಿ ಅರ್ಥ ಮಾಡ್ಕೊಂಡ್ಲಿ, ಕ್ಲೀನಾಗಿ ಅರ್ಥ ಆಗಲಿ ಅಂತ ಕೊಟ್ಟಿದ್ದೀನಿ ಮಕ್ಕಳ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಪರ್ಪಸ್ ಇಲ್ಲ. ಸೊ ಇದು ಅರ್ಥ ಆಯ್ತು ಅಂತ ಹೇಳ್ತಾ ಈಗ ನಾವು ಲೈನ್ ಬೈ ಲೈನ್ ಈ ಸ್ಕ್ರಿಪ್ಟ್ನ ಟ್ರೇಸ್ ಮಾಡ್ತಾ ಹೋಗೋಣ. ಪ್ರೋಗ್ರಾಮ್ನ ಟ್ರೇಸ್ ಮಾಡ್ತಾ ಏನು ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಕ್ಲಾರಿಟಿಗೋಸ್ಕರ. ಪ್ರಾಬ್ಲಮ್ ಡೆಫಿನೇಷನ್: ರೈಟ್ ಎ ಶೆಲ್ ಸ್ಕ್ರಿಪ್ಟ್ ಟು ಅಕ್ಸೆಪ್ಟ್ ಎನಿ 2 ಫೈಲ್ ನೇಮ್ಸ್ ಅಂಡ್ ಚೆಕ್ ದೇರ್ ಫೈಲ್ ಪರ್ಮಿಷನ್. ಅಂದರೆ ಅರ್ಥ ಇಷ್ಟನೇ, ನೀವೊಂದು ಸ್ಕ್ರಿಪ್ಟ್ ಬರಿಬೇಕಂತೆ ಶೆಲ್ ಸ್ಕ್ರಿಪ್ಟ್ನ, ಆ ಶೆಲ್ ಸ್ಕ್ರಿಪ್ಟು 2 ಫೈಲ್ ನೇಮ್ನ ರೀಡ್ ಮಾಡಬೇಕಂತೆ. ರೀಡ್ ಮಾಡಿದಂಥ ಫೈಲ್ ನೇಮ್ ಫೈಲ್ ಪರ್ಮಿಷನ್ನ ಚೆಕ್ ಮಾಡಬೇಕಂತೆ. ಅಷ್ಟು ಮಾಡಿದ್ರೆ ಮುಗಿದೋಯ್ತು. ಸೊ ಅದಕ್ಕೆ ವೆರಿ ಫಸ್ಟ್ ಲೈನು ನನ್ನ ಪ್ರೋಗ್ರಾಮ್ನಲ್ಲಿ ಇದಿರುತ್ತೆ. ಏನು? ಆಶ್ ಎಕ್ಸ್ಪ್ಲನೇಟರಿ ಸಿಂಬಲ್ ಸ್ಲ್ಯಾಶ್ ಬಿನ್ ಸ್ಲ್ಯಾಶ್ ಬಾಶ್. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ನಾನು ಈ ಶೆಲ್ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಶೆಲ್ ಎಲ್ಲಿದೆ ಅಂತ ಪಾಯಿಂಟರ್ ಕೊಡಬೇಕು, ಮಾಹಿತಿ ಕೊಡಬೇಕು. ಅದಕ್ಕೋಸ್ಕರ ಈ ಲೈನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಈ ಲೈನ್ ಓದಿದ್ರೆ ನಮ್ಗೆ ಏನು ಅರ್ಥ ಆಗುತ್ತಪ್ಪ ಅಂದರೆ, ನಾನು ಈ ಶೆಲ್ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಶೆಲ್ಲು ರೂಟಲ್ಲಿ ಸಬ್ ಡೈರೆಕ್ಟರಿ ಬಿನ್ ಒಳಗಡೆ ಇದೆ. ಆ ಶೆಲ್ ಹೆಸರು ಏನಪ್ಪ ಅಂದರೆ BASH ಅಂತ. ದಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಲೈನ್.
ಇದಾದ್ಮೇಲೆ ನೆಕ್ಸ್ಟ್ ಲೈನ್ ಹೇಳ್ತಾರೆ, ಏನು? ಎಕೋ. ಎಕೋ ಅಂದರೆ ಪ್ರಿಂಟ್ ಸಮ್ ಇನ್ಫಾರ್ಮೇಶನ್, ಔಟ್ಪುಟ್ ಸಮ್ ಇನ್ಫಾರ್ಮೇಶನ್ನ ಪ್ರಿಂಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಏನು ಪ್ರಿಂಟ್ ಮಾಡಿ? ಒಂದು ಸ್ಟ್ರಿಂಗ್ನ ಪ್ರಿಂಟ್ ಮಾಡಿ. ಯಾಕೆಂದರೆ ಡಬಲ್ ಕೊಟೇಶನ್ ಮಾರ್ಕ್ ಒಳಗಡೆ ಇದೆ, ಅದಕ್ಕೋಸ್ಕರ ಪ್ರಿಂಟ್ ದಿಸ್ ಸ್ಟ್ರಿಂಗ್. ಏನು ಸ್ಟ್ರಿಂಗ್ ಪ್ರಿಂಟ್ ಮಾಡಿ? ಎಂಟರ್ ದಿ ನೇಮ್ ಆಫ್ ದಿ ಫಸ್ಟ್ ಫೈಲ್. ನೀವು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣನೇ ನಿಮಗೆ ಈ ಥರ ಮೆಸೇಜ್ ಬಂದ್ಬಿಡುತ್ತೆ. ಏನಂತ? ಎಂಟರ್ ದಿ ನೇಮ್ ಆಫ್ ದಿ ಫಸ್ಟ್ ಫೈಲ್. ಎಂಟರ್ ದಿ ನೇಮ್ ಆಫ್ ದಿ ಫಸ್ಟ್ ಫೈಲ್ ಅಂತ ನೀವು ಮಾನಿಟರ್ ಮೇಲೆ ಓದಿದ ತಕ್ಷಣ ಏನು ಮಾಡ್ತೀರಾ? ಓ, ಈಗ ನನ್ನ ಕಂಪ್ಯೂಟ್ರು ಒಂದು ಫೈಲ್ ನೇಮ್ನ ಎಂಟ್ರಿ ಮಾಡೋದಕ್ಕೆ ಕೇಳ್ತಾ ಇದೆ ಅಂತ ಅಲರ್ಟ್ ಆಗ್ತೀರಾ. ನೀವು ಈಗ ಒಂದು ಫೈಲ್ ನೇಮ್ ಎಂಟ್ರಿ ಮಾಡ್ತೀರಾ. ನೀವು ಎಂಟ್ರಿ ಮಾಡ್ತಕ್ಕಂಥ ಫೈಲ್ ನೇಮು ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಕಂಪಲ್ಸರಿ ಇರಬೇಕು. ಇಲ್ಲಪ್ಪ ಅಂದರೆ ಮೊದಲು ಫೈಲ್ ಕ್ರಿಯೇಟ್ ಮಾಡಿ ಆಮೇಲೆ ಎಂಟ್ರಿ ಮಾಡಿ. ಸೊ ಐ ವಿಲ್ ಅಸ್ಯೂಮ್ ದಟ್ ನೀವೀಗ ಒಂದು ಫೈಲ್ ನೇಮ್ನ ಎಂಟ್ರಿ ಮಾಡ್ತೀರಾ. ಆ ಫೈಲ್ ನೇಮ್ ಹೆಸರೇನಪ್ಪ ಅಂದರೆ bp1.sh ಅಂತ. ಆ ಫೈಲ್ ನೇಮ್ ಹೆಸರೇನಪ್ಪ ಅಂದರೆ bp1.sh ಅಂತ ಫೈಲ್ ನೇಮ್ನ ಎಂಟ್ರಿ ಮಾಡ್ತೀರಾ. ಕೀಬೋರ್ಡ್ನಿಂದ ನೀವು bp1.sh ಅಂತ ಎಂಟ್ರಿ ಮಾಡ್ತೀರಾ. ಈ bp1.sh ನಿಮ್ಮ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಇದೆ. ಸೊ ನೀವು ಎಂಟ್ರಿ ಮಾಡಿದಂಥ bp1.sh ಸ್ಟ್ರಿಂಗು ಕೀಬೋರ್ಡ್ನಿಂದ ರೀಡ್ ಆಗುತ್ತೆ. ರೀಡ್ ಆದಂಥ bp1.sh ಸ್ಟ್ರಿಂಗ್ನ ಒಂದು ವೇರಿಯಬಲ್ಗೆ ಕಂಪ್ಯೂಟರ್ ಮೆಮೊರಿ ಒಳಗಡೆ ಸ್ಟೋರ್ ಮಾಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ನಾವಿಲ್ಲಿ ಎಕೋ ಎಂಟರ್ ದಿ ನೇಮ್ ಆಫ್ ದಿ ಫಸ್ಟ್ ಫೈಲ್ ಅಂತ ಹೇಳಿದೀವಿ. ಈ ಸ್ಟ್ರಿಂಗ್ ನೋಡಿದ ತಕ್ಷಣನೇ ಕೀಬೋರ್ಡ್ನಿಂದ ನೀವು ಒಂದು ಸ್ಟ್ರಿಂಗ್ನ ಎಂಟ್ರಿ ಮಾಡ್ತಿದ್ದೀರಾ. ಏನು ಎಂಟ್ರಿ ಮಾಡ್ತೀರಾ? bp1.sh ಅಂತ ಎಂಟ್ರಿ ಮಾಡ್ತೀರಾ. ಆಫ್ಟರ್ ಎಂಟರಿಂಗ್ ದಿಸ್ ಸ್ಟ್ರಿಂಗ್ bp1.sh, ಕೀಬೋರ್ಡ್ನಿಂದ bp1.sh ನ ರೀಡ್ ಮಾಡಬೇಕು. ರೀಡ್ ಮಾಡಿ ಒಂದು ವೇರಿಯಬಲ್ ಒಳಗಡೆ ಕಳಿಸ್ಬೇಕು. ಈ ಕೆಲಸ ಮಾಡೋದಕ್ಕೆ ನಮ್ಮ ಸಿ ಲ್ಯಾಂಗ್ವೇಜ್ ಅಲ್ಲಿ ನಾವು ಸ್ಕ್ಯಾನ್ ಎಫ್ ಅಂತಕ್ಕಂಥ ಒಂದು ಇನ್ಪುಟ್ ಸ್ಟೇಟ್ಮೆಂಟ್ ನ ಬಳಸ್ತೀವಿ. ಲೈಕ್ ವೈಸ್ ಟು ರೀಡ್ ಅನ್ ಇನ್ಫಾರ್ಮೇಶನ್ ಫ್ರಮ್ ಎ ಕೀಬೋರ್ಡ್ ಅಂಡ್ ಸ್ಟೋರ್ ಇಟ್ ಇನ್ ಎ ವೇರಿಯಬಲ್. ಒಂದು ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡೋದಕ್ಕೆ ನಮ್ಮ ಶೆಲ್ ಸ್ಕ್ರಿಪ್ಟ್ ಅಲ್ಲಿ ನಾವು ಒಂದು ಕಮ್ಯಾಂಡ್ ನ ಬಳಸ್ತೀವಿ. ಆ ಕಮ್ಯಾಂಡ್ ಹೆಸರೇನಪ್ಪ ಅಂದ್ರೆ ರೀಡ್ ಅಂತ. ನೋಡಿ ಮಕ್ಕಳ, ಇಲ್ಲಿ ರೀಡ್ ಅಂತ ಇದೆ. ದಿಸ್ ರೀಡ್ ಈಸ್ ಗೋಯಿಂಗ್ ಟು ರೀಡ್ ಎ ಸ್ಟ್ರಿಂಗ್ ಫ್ರಮ್ ಎ ಕೀಬೋರ್ಡ್. ಆಫ್ಟರ್ ರೀಡಿಂಗ್ ಇಟ್ ವಿಲ್ ಅಸೈನ್ ದಟ್ ಸ್ಟ್ರಿಂಗ್ ಟು ಎನ್ ವೇರಿಯಬಲ್. ರೀಡು ಒಂದು ಕಮ್ಯಾಂಡು ಲಿನಿಕ್ಸ್ ಅಲ್ಲಿ. ಈ ರೀಡ್ ಏನ್ ಕೆಲಸ ಮಾಡುತ್ತೆ? ಇಟ್ ಈಸ್ ಗೋಯಿಂಗ್ ಟು ರೀಡ್ ಎ ಸ್ಟ್ರಿಂಗ್ ಫ್ರಮ್ ಎ ಕೀಬೋರ್ಡ್. ಕೀಬೋರ್ಡ್ ನಿಂದ ಒಂದು ಸ್ಟ್ರಿಂಗ್ ನ ರೀಡ್ ಮಾಡುತ್ತೆ, ಫಸ್ಟ್ ಜಾಬ್. ಆಫ್ಟರ್ ರೀಡಿಂಗ್ ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್ ದಟ್ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಇನ್ ಎ ವೇರಿಯಬಲ್. ಒಂದು ವೇರಿಯಬಲ್ಗೆ ಆ ಸ್ಟ್ರಿಂಗ್ ನ ಕಳಿಸುತ್ತೆ. ಈ ಎರಡು ಕೆಲಸನ ರೀಡ್ ಸ್ಟೇಟ್ಮೆಂಟ್ ಮಾಡುತ್ತೆ. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ? ರೀಡ್ ಫೈಲ್ 1 ಅರ್ಥ ಮಾಡ್ಕೋಬೇಕು. ರೀಡ್ ಫೈಲ್ 1. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಫೈಲ್ 1 ಅಂದ್ರೆ ಇದನ್ನ ವೇರಿಯಬಲ್ ಅಂತ ಕರಿಬೇಕು. ನೀವು ಸಿ ಲ್ಯಾಂಗ್ವೇಜ್ಗೆ ಹೋದ್ರೆ ಇಂಟ್ num1, num2, sum ಅಂತ ಹೇಳ್ತೀರಲ್ವಾ? ಅಲ್ಲಿ ನೋಡಿ, num1 ಅಂತಕ್ಕಂಥದ್ದು ಒಂದು ವೇರಿಯಬಲ್, num2 ಅಂತಕ್ಕಂಥದ್ದು ಇನ್ನ ಒಂದು ವೇರಿಯಬಲ್, ಸಮ್ ಅಂತಕ್ಕಂಥದ್ದು ಮತ್ತೊಂದು ವೇರಿಯಬಲ್. ಕರೆಕ್ಟ್? ಲೈಕ್ ವೈಸ್ ಈ ಜಾಗದಲ್ಲಿ ಶೆಲ್ ಸ್ಕ್ರಿಪ್ಟ್ ಅಲ್ಲಿ ಫೈಲ್ 1 ಅಂತಕ್ಕಂಥದ್ದು ಒಂದು ವೇರಿಯಬಲ್. ಏನ್ ಮಾಡ್ತಾ ಇದೀವಿ ಇಲ್ಲಿ ನಾವು? ರೀಡ್ ಫೈಲ್ 1 ನ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಇಫ್ ಯು ಸೇ ದಿಸ್ ರೀಡ್ ಫೈಲ್ 1, ಕೀಬೋರ್ಡ್ ನಿಂದ ಒಂದು ಸ್ಟ್ರಿಂಗು ರೀಡ್ ಆಗುತ್ತೆ. ಕೀಬೋರ್ಡ್ ನಿಂದ ನಾನು bp1.sh ಅಂತಕ್ಕಂಥ ಸ್ಟ್ರಿಂಗ್ ನ ಎಂಟ್ರಿ ಮಾಡ್ತೀನಿ. ನಾನು ಎಂಟ್ರಿ ಮಾಡಿರ್ತಕ್ಕಂಥ
bp1.sh ಒಂದು ವೇರಿಯಬಲ್ಗೆ ಹೋಗುತ್ತೆ. ಆ ವೇರಿಯಬಲ್ ಹೆಸರೇನಪ್ಪ ಅಂದ್ರೆ file1 ಅಂತ. ಸೊ after executing a statement read file1, the variable file1 contains a value bp1.sh. if you enter bp1.sh from a keyboard, ನೀವು ಕೀಬೋರ್ಡ್ ಇಂದ bp1.sh ಅಂತಕ್ಕಂಥ ಸ್ಟ್ರಿಂಗ್ ನ ಎಂಟ್ರಿ ಮಾಡಿದ್ರೆ ರೀಡ್ ಮಾಡುತ್ತೆ bp1.sh ನ. ರೀಡ್ ಮಾಡಿದಂತ bp1.sh ನ ಒಂದು ಫೈಲಿಗೆ ಕಳಿಸುತ್ತೆ. ಆ ಫೈಲ್ ವೇರಿಯಬಲ್ಗೆ ಕಳಿಸುತ್ತೆ. ಆ ವೇರಿಯಬಲ್ ಹೆಸರೇನಪ್ಪ ಅಂದ್ರೆ file1. ಸೊ ಇದೆರಡೂ ಸಹ ಸ್ಟೇಟ್ಮೆಂಟು ಒಂದು ಸ್ಟ್ರಿಂಗ್ ಡಿಸ್ಪ್ಲೇ ಆಗೋದಕ್ಕೆ, ಇನ್ನ ಒಂದು file1 ನ ರೀಡ್ ಮಾಡೋದು, file1 ನೇಮ್ ನ ರೀಡ್ ಮಾಡೋದು. ಇದು ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಿ ನಮಗೆ ಕೇಳ್ತಿರೋದು ಅಕ್ಸೆಪ್ಟ್ 2 ಫೈಲ್ ನೇಮ್ಸ್. ಈಗ ನಾವು ಅಕ್ಸೆಪ್ಟ್ ಮಾಡಿರೋದು ಬರೀ ಒಂದೇ ಒಂದು ಫೈಲ್ ನೇಮ್. ಐ ನೀಡ್ ಟು ರಿಪೀಟ್ ದಿ ಸೇಮ್ ಟಾಸ್ಕ್ ಫಾರ್ ಸೆಕೆಂಡ್ ಫೈಲ್. ನಾವು ಅದಕ್ಕೆ ಹೇಳ್ತಾ ಇದ್ದೀನಿ ಎಕೋ ಎಂಟರ್ ದಿ ನೇಮ್ ಆಫ್ ದಿ ಸೆಕೆಂಡ್ ಫೈಲ್. ಸೊ ಇದು ಸ್ಟ್ರಿಂಗು ನಿಮಗೆ ಔಟ್ಪುಟ್ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಎಂಟರ್ ದಿ ನೇಮ್ ಆಫ್ ದಿ ಸೆಕೆಂಡ್ ಫೈಲ್ ಅಂತ ಬರುತ್ತೆ. ಆಫ್ಟರ್ ರೀಡಿಂಗ್ ದಿಸ್ ಯು ಆರ್ ಗೋಯಿಂಗ್ ಟು ಎಂಟರ್ ಎ ಸ್ಟ್ರಿಂಗ್ ಫ್ರಮ್ ಎ ಕೀಬೋರ್ಡ್ ಕಾಲ್ಡ್ bp2.sh. ಇನ್ನ ಒಂದು ಸ್ಟ್ರಿಂಗ್ ನ ನೀವು ಕೀಬೋರ್ಡ್ ನಿಂದ ಎಂಟ್ರಿ ಮಾಡ್ತೀರಾ. ಆ ಸ್ಟ್ರಿಂಗ್ ಹೆಸರೇನಪ್ಪ ಅಂದ್ರೆ bp2.sh ಅಂತ. ಈ bp2.sh ನ ಕೀಬೋರ್ಡ್ ನಿಂದ ರೀಡ್ ಮಾಡಬೇಕು. ರೀಡ್ ಮಾಡಿ ಒಂದು ವೇರಿಯಬಲ್ಗೆ ಕಳಿಸ್ಬೇಕು. ಆ ಕೆಲಸ ಮಾಡೋದಕ್ಕೆ ರೀಡ್ ನ ಯೂಸ್ ಮಾಡ್ತೀನಿ. ರೀಡ್ file2 ಅಂದ್ರೆ ರೀಡ್ ಸ್ಟ್ರಿಂಗ್ ಫ್ರಮ್ ಎ ಕೀಬೋರ್ಡ್, send that string to a variable called file2. file2 ಅಂತಕ್ಕಂಥದ್ದು ಇಲ್ಲಿ ವೇರಿಯಬಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಆಫ್ಟರ್ ಎಕ್ಸಿಕ್ಯೂಟಿಂಗ್ ದಿಸ್ ಲೈನ್ file2 ನಲ್ಲಿ ಏನಿರುತ್ತಪ್ಪ ಅಂದ್ರೆ bp2.sh ಅಂತ ಇರುತ್ತೆ. ಸೊ ಮೊದಲನೇ ಕೆಲಸ ಮುಗಿಸಿದೀವಿ ನಾವು. ಅಕ್ಸೆಪ್ಟ್ ಎನಿ 2 ಫೈಲ್ಸ್ ಆಯ್ತು. ಈಗ ಏನ್ ಮಾಡ್ಬೇಕು ನಾವು? ವಿ ನೀಡ್ ಟು ಚೆಕ್ ಫೈಲ್ bp1 ಪರ್ಮಿಷನ್ ಏನಿದೆ, bp2 ಪರ್ಮಿಷನ್ ಏನಿದೆ ಅಂತ ಚೆಕ್ ಮಾಡಬೇಕು. ತುಂಬಾ ಹುಷಾರ ನೋಡ್ಕೋಬೇಕು ಮಕ್ಕಳ. ನೆಕ್ಸ್ಟ್ ಲೈನ್ಸ್ ತುಂಬಾ ಇಂಪಾರ್ಟೆಂಟು, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಹೇಳ್ತಿದೀವಿ? fp1 is going to be one more variable like file1 file2. file1 ನ ಹೆಂಗೆ ವೇರಿಯಬಲ್ ಅಂದಿವೋ, file2 ನ ಹೆಂಗೆ ವೇರಿಯಬಲ್ ಅಂದಿವೋ, ಅದೇ ಸ್ಟೈಲ್ ಅಲ್ಲಿ ನೀವು fp1 ಸಹ ಒಂದು ವೇರಿಯಬಲ್ ಅಂತ ಟ್ರೀಟ್ ಮಾಡಬೇಕು. ಏನ್ ಹೇಳ್ತಾ ಇದ್ದೀರಾ ಅಲ್ಲಿ? fp1 is equal to ಅಂದ್ರೆ ಏನು? fp1 ಅಂತಕ್ಕಂತ ಒಂದು ವೇರಿಯಬಲ್ ಇದೆ, ಆ ವೇರಿಯಬಲ್ಗೆ ಸಮ್ ವ್ಯಾಲ್ಯೂನ ಕಳಿಸಿ ಅಂತ. fp1 is equal to ಅಂದ್ರೆ fp1 ಅಂತಕ್ಕಂತ ಒಂದು ವೇರಿಯಬಲ್ ಇದೆ, ಆ ವೇರಿಯಬಲ್ಗೆ ಸಮ್ ವ್ಯಾಲ್ಯೂನ ಕಳಿಸಿ ಅಂತ ಹೇಳೋದು. ಏನ್ ವ್ಯಾಲ್ಯೂ ಕಳಿಸಿ? ಸೆಂಡ್ ದಿಸ್ ವ್ಯಾಲ್ಯೂ. ನೋಡಿ, ಅಗೈನ್ ಟಿಲ್ಡ್ ಕೆಳಗಡೆ ಇರ್ತಕ್ಕಂಥ ಕ್ಯಾರೆಕ್ಟರ್ ಎಕ್ಸಿಕ್ಯೂಟ್ ಎ ಲಿನಿಕ್ಸ್ ಕಮಾಂಡ್ ಅಂತ ಕೇಳ್ತಾ ಇರೋದಿಲ್ಲ. ಎಕ್ಸಿಕ್ಯೂಟ್ ದಿಸ್ ಲಿನಿಕ್ಸ್ ಕಮಾಂಡ್, ಔಟ್ಪುಟ್ ಆಫ್ ದಟ್ ಲಿನಿಕ್ಸ್ ಕಮಾಂಡ್ ನ fp1 ಕಳಿಸಿ. fp1 ಅಂತ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ರೆಡಿ ರಕನಾರ್ ಈಸಿಯಾಗಿ ಅರ್ಥ ಆಗಲಿ ಅಂತ. ಫೈಲ್ ಪಾಯಿಂಟರ್ 1, ಫೈಲ್ ಒಂದು ಪಾಯಿಂಟರ್ ಇದು. ಹಾಗೇನೆ fp2 ಅಂದ್ರೆ ಫೈಲ್ 2 ಪಾಯಿಂಟರ್ ಇದು. ಈಗ ಸದ್ಯಕ್ಕೆ ಇಷ್ಟು ನೋಡೋಣ. fp1 is equal to ಒಂದು ವೇರಿಯಬಲ್ಗೆ ಕಳಿಸಿ ವ್ಯಾಲ್ಯೂನ. ಏನ್ ವ್ಯಾಲ್ಯೂ ಕಳಿಸಿ? ಈ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿ. ಆ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಏನ್ ಔಟ್ಪುಟ್ ಬರುತ್ತಲ್ಲ, ಆ ಔಟ್ಪುಟ್ ನ ಇಲ್ಲಿ ಕಳಿಸಿ ಅಂತ ಹೇಳ್ತಾರೆ. ಏನ್ ಕಮಾಂಡ್ ಕೇಳ್ತಾ ಇದ್ದಾರೆ ಇಲ್ಲಿ? ls ಸ್ಪೇಸ್ -1. ಈ ಕಮಾಂಡ್ ನ ನಾವು ಪಾರ್ಟ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಿದೀವಿ. ls ಅಂದ್ರೆ ಡೈರೆಕ್ಟರಿ ಲಿಸ್ಟಿಂಗ್ ಕಮಾಂಡ್. ಇದು ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಏನೇನ್ ಫೈಲ್ಸ್ ಇದಾವೋ
ಏನೇನು ಸಬ್ ಡೈರೆಕ್ಟರೀಸ್ ಅಥವಾ ಸಬ್ ಫೋಲ್ಡರ್ಸ್ ಇದಾವೋ ಅವನ್ನೆಲ್ಲದನ್ನೂ ಡಿಸ್ಪ್ಲೇ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎ ಕಮ್ಯಾಂಡ್ ಕಾಲ್ಡ್ ls. ಈ ಕಮ್ಯಾಂಡ್ನ ನಾವು ಪಾರ್ಟ್ ಎನಲ್ಲಿ ಎಕ್ಸಿಕ್ಯೂಟ್ ಮಾಡಿದೀವಿ, ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ls ಅಂದ್ರೆ ಡೈರೆಕ್ಟರಿ ಲಿಸ್ಟಿಂಗ್ ಕಮ್ಯಾಂಡ್. ನೀವೇನೀಗ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಇದ್ದೀರಲ್ಲ, ಆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಏನೇನು ಫೋಲ್ಡರ್ಸ್ ಇದೆ, ಏನೇನು ಸಬ್ ಡೈರೆಕ್ಟರೀಸ್ ಇದೆ, ಅದನ್ನೆಲ್ಲ ಡಿಸ್ಪ್ಲೇ ಮಾಡಪ್ಪ ನಾನು ನೋಡಬೇಕು ಅಂದರೆ ಯು ನೀಡ್ ಟು ಯೂಸ್ ಎ ಲಿನಿಕ್ಸ್ ಕಮ್ಯಾಂಡ್. ದಿ ನೇಮ್ ಆಫ್ ದಟ್ ಲಿನಿಕ್ಸ್ ಕಮ್ಯಾಂಡ್ ಇಸ್ ಕಾಲ್ಡ್ ls. ಅದಕ್ಕೆ ls ಅಂತೀವಿ. ಅದಷ್ಟಕ್ಕೆ ಬಿಡ್ತಾ ಇಲ್ಲ ನಾವು, ls ಮುಂದೆ ಒಂದು ಆಪ್ಷನ್ನು ಬೇರೆ ಕೊಟ್ಟಿದ್ದೀವಿ. ಏನು ಆಪ್ಷನ್ನು? -l. ls ಸ್ಪೇಸ್ -l. -l ಅಂದ್ರೆ ಬರೀ ಸಬ್ ಫೋಲ್ಡರ್ಸು ಫೈಲ್ ನೇಮ್ಸ್ ಹೆಸರು ಬೇಕಾಗಿಲ್ಲ ಸ್ವಾಮಿ, ನನಗೆ ಲಾಂಗ್ ಲಿಸ್ಟಿಂಗ್ ಬೇಕು. ಲಿಸ್ಟ್ ಎ ಸಬ್ ಡೈರೆಕ್ಟರೀಸ್ as well as a files available in a present working directory in a long listing format. -l ಏನ್ ಮಾಡುತ್ತೆ ಗೊತ್ತಾ? -l ಫೈಲು ಸಬ್ ಡೈರೆಕ್ಟರೀಸ್ದು 10 ಕಾಲಮ್ ಔಟ್ಪುಟ್ ಕೊಡುತ್ತೆ, 10 ಕಾಲಮ್ಸ್ ಔಟ್ಪುಟ್. ಇಫ್ ಯು ಸೇ ls -1, it is going to produce 10 ಕಾಲಮ್ಸ್ ಔಟ್ಪುಟ್. ನಿಮಗೆ 10 ಕಾಲಮ್ ಔಟ್ಪುಟ್ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಅಸ್ಯೂಮ್ ಲೈಕ್ ದಿಸ್. ನೀವೀಗ ಈ ತರ ಅಸ್ಯೂಮ್ ಮಾಡ್ಕೊಳ್ಳಿ, ನೀವೊಂದು ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಇದ್ದೀರಾ. ಆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿ 3 ಫೈಲ್ಸ್ ಇದೆ. ಆ ಫೈಲ್ ನೇಮ್ಸ್ ಏನೇನಪ್ಪ ಅಂದ್ರೆ bp1.sh, bp2.sh, bp3.sh ಅಂತ ಅಷ್ಟೇ, ಇನ್ಯಾವುದೂ ಇಲ್ಲ. ಇಲ್ಲಿ ಸಬ್ ಡೈರೆಕ್ಟರೀಸ್ ಇಲ್ಲ, ಬೇರೆ ಫೈಲ್ಸು ಇಲ್ಲ. ಇಫ್ ಯು ಸೇ ಜಸ್ಟ್ ls, bp1.sh ಅಂತ ಪ್ರಿಂಟ್ ಆಗುತ್ತೆ, bp2.sh ಅಂತ ಪ್ರಿಂಟ್ ಆಗುತ್ತೆ, bp3.sh ಅಂತ ಪ್ರಿಂಟ್ ಆಗುತ್ತೆ ಅಷ್ಟೇ. ಇನ್ಸ್ಟೆಡ್ ಆಫ್ ದಟ್ ಇಫ್ ಯು ಸೇ ls -l ಅಂತ ನೀವೇನಾದ್ರೂ ಕೊಟ್ರೆ 10 ಕಾಲಮ್ ಔಟ್ಪುಟ್ ಬರುತ್ತೆ. ಆ 10 ಕಾಲಮ್ ಔಟ್ಪುಟ್ ಹೆಂಗಿರುತ್ತಪ್ಪ ಅಂದ್ರೆ ಇಲ್ಲಿ ಕಾಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಮಕ್ಕಳ, ಈ ತರ ಇರುತ್ತೆ ನೋಡಿ. ಇಲ್ಲಿ bp1.sh ಬರೀ ls ಅಂತ ಕೊಟ್ರೆ ಇದೇನು ಬರಲ್ಲ. ಇಂದು ನಿಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಬರೀ bp1.sh ಅಂತ ಬರುತ್ತೆ, bp2.sh ಅಂತ ಬರುತ್ತೆ, bp3.sh ಅಂತ ಬರುತ್ತೆ. ನಾನಿಲ್ಲಿ -l ಅಂತ ಕೊಟ್ಟಿರೋದ್ರಿಂದ ಇಲ್ಲಿಂದ ಹಿಡಿದು ಇಲ್ಲೇವರೆಗೂ 10 ಕಾಲಮ್ ಔಟ್ಪುಟ್ ಬರುತ್ತೆ. ಇನ್ನ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ನಾನು ಹೇಳಿದೆ ls ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿರೋದು ಎಲ್ಲದನ್ನೂ ಪ್ರಿಂಟ್ ಮಾಡು, -l ಲಾಂಗ್ ಲಿಸ್ಟಿಂಗ್ ಅಲ್ಲಿ ಪ್ರಿಂಟ್ ಮಾಡು, ಈ ತರ ಪ್ರಿಂಟ್ ಮಾಡು. ಅಷ್ಟಕ್ಕೆ ಬಿಡ್ಲಿಲ್ಲ, ನಾನು ಸ್ಪೇಸ್ ಕೊಟ್ಟು ಮತ್ತೆ ಮುಂದಕ್ಕೆ ಹೋದೆ. $file1 ಅರ್ಥ ಮಾಡ್ಕೋಬೇಕು. $file1 ಲಾಂಗ್ ಲಿಸ್ಟಿಂಗ್ ಮಾಡಪ್ಪ. ಡೈರೆಕ್ಟರಿ ಅಥವಾ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನಲ್ಲಿರೋ 3 ಜನದ್ದು ಬೇಡಪ್ಪ. ನನಗೆ ಬೇಕಾಗಿರೋದು ಬರೀ file1 ಮಾತ್ರ. $file1 ಅಂದ್ರೆ ದಿ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ವೇರಿಯಬಲ್ file1. file1 ಅಲ್ಲಿ ಏನಿದೆ? bp1.sh ಅಂತ ಇದೆ. ಸೊ ಈ $file1 ಜಾಗದಲ್ಲಿ bp1.sh ಅಂತ ಬಂದು ಕೂರುತ್ತೆ. ls -l bp1.sh ಅಂತ ಬರುತ್ತಿಲ್ಲ. If you say ls -l bp1.sh, you will get this output. ಇದು ಒಂದು ಮಾತ್ರ ಬರುತ್ತೆ ಲೈನು, ಇವೆರಡು ಲೈನ್ ಬರಲ್ಲ. ಯಾಕಂದ್ರೆ ಇಲ್ಲಿ file1 ಮಾತ್ರ ಪ್ರಿಂಟ್ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಮಕ್ಕಳ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇದನ್ನ. ಈ ಎಲ್ಲ ಕಮಾಂಡ್ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ ಪಾರ್ಟ್ ಏನಲ್ಲಿ. ಇಲ್ಲಿ ಮತ್ತೆ ನಿಮಗೆ ರಿಪಿಟೇಷನ್.
LS ಅಂದರೆ ಡೈರೆಕ್ಟ್ರಿ ಲಿಸ್ಟಿಂಗ್, ಮೈನಸ್ L ಆಪ್ಷನ್ನು ಲಾಂಗ್ ಲಿಸ್ಟಿಂಗ್, 10 ಕಾಲಮ್ ಔಟ್ಪುಟ್. ಎಲ್ಲರನ್ನೂ ಲಿಸ್ಟ್ ಮಾಡಬೇಡ, ಯಾರನ್ನ ಲಿಸ್ಟ್ ಮಾಡೋ, ಬರೀ ಫೈಲ್ 1 ಅಲ್ಲಿ ಏನಿದೆ ವ್ಯಾಲ್ಯೂ, bp1.sh ಫೈಲ್ ಸಂಬಂಧಪಟ್ಟಂತ ಫೈಲ್ ಮಾಹಿತಿ ಮಾತ್ರ ಲಾಂಗ್ ಲಿಸ್ಟಿಂಗ್ ಮಾಡು. ಸರ್ ಆಗ್ಲಿಂದ ಹೇಳ್ತಾ ಇದ್ದೀರಾ 10 ಕಾಲಮ್ ಔಟ್ಪುಟ್, ವಾಟ್ ಈಸ್ ದಿ ಮೀನಿಂಗ್ ಆಫ್ ದಟ್? ಎಲ್ಲಿದೆ ಸರ್ ಇಲ್ಲಿ 10 ಕಾಲಮು, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂದರೆ ನಾನೀಗ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೋಡಿ. ಇದನ್ನ ಫಸ್ಟ್ ಕಾಲಮ್ ಅಂತೀವಿ. ಈ ಐಫನ್ ಅಂತ ಇದೆಯಲ್ಲ ಮಕ್ಕಳ, ಇಲ್ಲಿ ಐಫನ್ ಇದೆಯಲ್ಲ, ಇದನ್ನ ಫಸ್ಟ್ ಕಾಲಮ್ ಅಂತೀವಿ. ಆರ್ ಇದೆಯಲ್ಲ, ಈ ಆರ್ ಇಂದ ಹಿಡಿದು ಇಲ್ಲೇವರೆಗೂ, ಈ ಕೇಸಲ್ಲಿ ಬಂದ್ರೆ ಈ ಆರ್ ಇಂದ ಹಿಡಿದು ಈ ಎಕ್ಸ್ ವರ್ಗು, ಇದನ್ನ ಸೆಕೆಂಡ್ ಕಾಲಮ್ ಅಂತೀವಿ. ನೋಡಿ 1 ಅಂತ ಇದೆಯಲ್ಲ, ಇದನ್ನ ಥರ್ಡ್ ಕಾಲಮ್ ಅಂತೀವಿ. ಹಾಗೇನೆ CS PC1 ಅಂತ ಇದೆಯಲ್ವಾ, ಇದನ್ನ ಫೋರ್ತ್ ಕಾಲಮ್. ಮತ್ತೆ ರಿಪೀಟ್ ಆಗಿದೆ ಅದೇ CSPC1 ಫಿಫ್ತ್ ಕಾಲಮ್. ನೋಡಿ 105 ಅಂತ ರಿಪೀಟ್ ಆಗಿದೆ, ಸಿಕ್ಸ್ತ್ ಕಾಲಮ್. ಮಾರ್ಚ್ ಅಂತ ರಿಪೀಟ್ ಆಗಿದೆ, ಸೆವೆಂತ್ ಕಾಲಮ್. 6 ಅಂತ ರಿಪೀಟ್ ಆಗಿದೆ, ಏಯ್ತ್ ಕಾಲಮ್. 13.38 ನೈನ್ತ್ ಕಾಲಮ್. ಅದಾದ್ಮೇಲೆ BP1.sh, BP2.sh, BP3.sh, ಇದು 10th ಕಾಲಮ್. ಈಗ ಅರ್ಥ ಆಯ್ತು ಅನ್ಸುತ್ತೆ ಮಕ್ಕಳ ನಿಮಗೆ. 10 ಕಾಲಮ್ ಅಂತ ಹೇಳಿನಲ್ಲ, 10 ಕಾಲಮ್ ಔಟ್ಪುಟ್ ಯಾವ್ದಪ್ಪ ಅಂದ್ರೆ ವೆರಿ ಫಸ್ಟ್ ಕಾಲಮ್. ರಿಮೈನಿಂಗ್ 9 ಬಿಟ್ಸ್ ಇರುತ್ತೆ ಮಕ್ಕಳ ಇಲ್ಲಿ. ರೀಡ್ ರೈಟ್ ಎಕ್ಸಿಕ್ಯೂಟ್ ನೋಡಿ. ರೀಡ್ ರೈಟ್ ಎಕ್ಸಿಕ್ಯೂಟ್ 3 ಕಾಲಮು, ಸಾರಿ 3 ಬಿಟ್ಟು, ರೀಡ್ ರೈಟ್ ಎಕ್ಸಿಕ್ಯೂಟ್ ಮತ್ತೆ 3 ಬಿಟ್ಟು, ರೀಡ್ ರೈಟ್ ಎಕ್ಸಿಕ್ಯೂಟ್ ಮತ್ತೆ 3 ಬಿಟ್ಟು, 9 ಬಿಟ್. ಇದಾದ್ಮೇಲೆ 1 ಇದಾದ್ಮೇಲೆ ಇದೆಲ್ಲ ಟೋಟಲಿ 1 2 3 4 5 6 7 8 9 10 ಕಾಲಮ್ ಔಟ್ಪುಟ್ ಬರುತ್ತೆ. ಇಫ್ ಯು ಸೇ LS - L. ಯಾರಿಗೆ LS - L ಮಾಡ್ತಾ ಇರೋದು? ಬರೀ ಫೈಲ್ 1 ಮಾತ್ರ. ಫೈಲ್ 1 ಯಾವ್ದಿಲ್ಲಿ? BP1.sh ಮಾತ್ರ. ಸೊ ಇದೊಂದು ಮಾತ್ರ ಲೈನ್ ಬರುತ್ತೆ ನಿಮ್ಗೆ ಔಟ್ಪುಟ್. ಈಗ ಇಲ್ಲಿ ನೋಡೋಣ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಆಲ್ ದಿಸ್ ಥಿಂಗ್ಸ್. ಈ ಫಸ್ಟ್ ಕೋಲನ್ ಇದೆಯಲ್ಲ, ಇಲ್ಲಿ ಹಿಂಗೆ ಖಾಲಿ ಇದ್ರೆ ಇದನ್ನ ಫೈಲ್ ಅಂತ ತಿಳ್ಕೋಬೇಕು ಮಕ್ಕಳ ನೀವು. BP1.sh ಇಸ್ ಎ ಫೈಲ್. ಖಾಲಿ ಇರೋದ್ರ ಬದಲಿಗೆ ಇಲ್ಲೇನಾದ್ರೂ ಸ್ಮಾಲ್ ಡಿ ಅಂತ ಇದ್ರೆ ಇಲ್ಲಿ ಮುಂದೆ ಬರ್ತಕ್ಕಂಥದ್ದನ್ನ ನೀವು ಡೈರೆಕ್ಟರಿ ಅಂತ ತಿಳ್ಕೋಬೇಕು ಮಕ್ಕಳ. ಈ ಪ್ರೋಗ್ರಾಮ್ ಆಲ್ರೆಡಿ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ, ಪ್ರೀವಿಯಸ್ ಸ್ಕ್ರಿಪ್ಟ್ ಅಲ್ಲಿ ಬಂದಿತ್ತು. -F ಅಂತ ಚೆಕ್ ಮಾಡಿದ್ವಿ, -F ಅಂತ, ಅದು ಫೈಲ್ ಅಥವಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಸೊ ಈ ಫಸ್ಟ್ ಕಾಲಮ್ ಈಸ್ ಗೋಯಿಂಗ್ ಟು ಸೇ LS - L ಔಟ್ಪುಟ್ ಅಲ್ಲಿ ಮೊದಲನೇ ಕಾಲಮ್ಮು ಏನ್ ಮಾಹಿತಿ ಕೊಡುತ್ತಪ್ಪ ಅಂತ ಕೇಳಿದ್ರೆ ನೀವ್ ಹೇಳ್ಬೇಕು, ಮೊದಲನೇ ಕಾಲಮ್ಮು ಲಿಸ್ಟ್ ಮಾಡಿರ್ತಕ್ಕಂಥದ್ದು ಫೈಲೋ ಅಥವಾ ಡೈರೆಕ್ಟ್ರಿನೋ ಅಂತ ಮಾಹಿತಿ ಕೊಡುತ್ತೆ. ಇಲ್ಲಿ ಐಫನ್ ಇದ್ರೆ ಫೈಲ್ ಅಂತ ತಿಳ್ಕೋಬೇಕು, ಸ್ಮಾಲ್ ಡಿ ಅಂತ ಇದ್ರೆ ಡೈರೆಕ್ಟ್ರಿ ಅಂತ ತಿಳ್ಕೋಬೇಕು ಅಷ್ಟ. ನೆಕ್ಸ್ಟ್ 9 ಬಿಟ್ಸ್ ಇದೆಯಲ್ಲ ಎರಡನೇ ಕಾಲಮ್, ಈ ನೆಕ್ಸ್ಟ್ 9 ಬಿಟ್ಸ್ ಎರಡನೇ ಕಾಲಮ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಫೈಲ್ ಪರ್ಮಿಷನ್ಸ್. ನೋಡಿ ನಾವು ಅದನ್ನೇ ಮಾಡ್ತಿರೋದು, ಚೆಕ್ ದೇರ್ ಫೈಲ್ ಪರ್ಮಿಷನ್ಸ್. ನಮ್ಮ ಪ್ರಾಬ್ಲಮ್ ಡೆಫಿನೇಷನ್ ಅಲ್ಲಿ ಚೆಕ್ ದೇರ್ ಫೈಲ್ ಪರ್ಮಿಷನ್ಸ್. ಇದು ಒಂದು ಸಿಕ್ಕರೆ ಸಾಕು ನಮಗೆ, ಬೇರೆ ಏನು ಬೇಕಾಗಿಲ್ಲ. ಫೈಲ್ ಪರ್ಮಿಷನ್ಸ್ ಸಿಗುತ್ತೆ ಈ 9 ಬಿಟ್ಟಲ್ಲಿ. ಮೂರನೇ ಕಾಲಮ್ಮು ಮುಂದೆ ಹೇಳ್ಕೊಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ. ಪೇರೆಂಟ್ ಪ್ರೋಸೆಸ್ ಐ ಡಿ ಅಂತೆಲ್ಲ ಬರುತ್ತೆ. ಮುಂದೆ ಸಪ್ರೇಟ್ ಪ್ರೋಗ್ರಾಮ್ಸ್ನೇ ಬರಿತೀವಿ.
ಅಲ್ಲಿ ನೀಟಾಗಿ ಇದನ್ನ ಅರ್ಥ ಮಾಡಿಸ್ತೀನಿ ಮಕ್ಕಳ. ನನಗೆ ಇಷ್ಟು ಮಾತ್ರ ಸಾಕು ಈ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಗೆ, ಸ್ಕ್ರಿಪ್ಟಿಗೆ ಸಂಬಂಧಪಟ್ಟಂಗೆ. ಹಾಗಾಗಿ ಮುಂದಕ್ಕೆ ನಿಮಗೆ ಡೈವರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಲ್ಲ ಸದ್ಯಕ್ಕೆ. ಹಾಗೇನೆ CSPC1 CSPC1 ಇವು ಓನರು ಮತ್ತು ಗ್ರೂಪ್ದೆಲ್ಲ ಮಾಹಿತಿ ಬರುತ್ತೆ. ಆಮೇಲೆ ಪ್ರೋಸೆಸ್ ID ಬರುತ್ತೆ. ಈ ಪರ್ಟಿಕ್ಯುಲರ್ ಫೈಲ್ ಎಂದು ಕ್ರಿಯೇಟ್ ಆಯಿತು, ಯಾವ ಮಂತ್, ಮಾರ್ಚಲ್ಲಿ ಕ್ರಿಯೇಟ್ ಆಗಿದೆ, 6ನೇ ತಾರೀಕು ಕ್ರಿಯೇಟ್ ಆಗಿದೆ, ಮಧ್ಯಾಹ್ನ 1:38 ಕ್ರಿಯೇಟ್ ಆಗಿದೆ. ಫೈಲ್ ನೇಮ್ ಏನಪ್ಪ ಅಂದರೆ BP1.sh. ಮಕ್ಕಳ, ಈ ಸ್ಕ್ರಿಪ್ಟಿಗೆ ಸಂಬಂಧಪಟ್ಟಂಗೆ ದಯವಿಟ್ಟು ಇಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ನೀವು. LS-L $file1 ಅಂದರೆ ಈ ಲೈನ್ ಏನಿದೆಯಲ್ಲ ಇದಷ್ಟು ಬಂದು ಇಲ್ಲಿ ಕೂರುತ್ತೆ ಮಕ್ಕಳ. ಈ ಜಾಗದಲ್ಲಿ ಈ ಲೈನ್ ಬಂದು ಕೂರುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು, ಇಲ್ಲಿವರೆಗೂ ಸ್ಕ್ರಿಪ್ಟಲ್ಲಿ ಎಲ್ಲೂ ಬಂದಿಲ್ಲ, ವರ್ಟಿಕಲ್ ಲೈನ್. ಈ ವರ್ಟಿಕಲ್ ಲೈನಿಗೆ ಪೈಪ್ ಅಂತ ಕರಿತೀವಿ ಲಿನಕ್ಸ್ ಅಲ್ಲಿ. ಈ ವರ್ಟಿಕಲ್ ಲೈನ್ಗೆ ಈಗ ಏನು ಕಾಣ್ತಾ ಇದೆಯಲ್ಲ, ಈ ವರ್ಟಿಕಲ್ ಲೈನ್ಗೆ ನಾವು ಪೈಪ್ ಅಂತ ಕರಿತೀವಿ. ಸೊ ನಿಮ್ಗೆ ಅರ್ಥ ಆಗಲಿ ಅಂದರೆ, ಪೈಪಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರು ಹೋಗುತ್ತೆ ಅಲ್ವಾ, ಅದೇ ಪೈಪ್ ಅಂತ ಅಂದ್ಕೊಂಬಿಡಿ. ಸದ್ಯಕ್ಕೆ ಏನು ಮಾಡ್ತಾ ಇದೀವಿ, ಈ 10 ಕಾಲಮ್ ಔಟ್ಪುಟ್ ಇದೆಯಲ್ಲ, ಈ 10 ಕಾಲಮ್ ಔಟ್ಪುಟ್ ಇದೆಯಲ್ಲಪ್ಪ, ಈ 10 ಕಾಲಮ್ ಔಟ್ಪುಟ್ಟನ್ನ ನಾವು ಒಂದು ಪೈಪಲ್ಲಿ ಕಳಿಸ್ತಾ ಇದ್ದೀವಿ. ಈ ಜಾಗದಲ್ಲಿ ಲೈನ್ ಇದೆ, ಈ ಲೈನ್ನ ಈ ಪೈಪ್ ಮುಖಾಂತರ ಕಳಿಸ್ತಾ ಇದ್ದೀವಿ. ಎಲ್ಲಿ ಕಳಿಸ್ತಾ ಇದ್ದೀವಿ, ಇನ್ನ ಒಂದು ಲಿನಕ್ಸ್ ಕಮಾಂಡಿಗೆ ಕಳಿಸ್ತಿದ್ದೀವಿ. ಈ ಕಮಾಂಡ್ ನೋಡಿದೀವಿ ನಾವು ಪಾರ್ಟಿಯಲ್ಲಿ, ಕಟ್ ಅಂತಕ್ಕಂಥ ಒಂದು ಕಮಾಂಡಿಗೆ ಕಳಿಸ್ತೀವಿ. ಎಲ್ಲಿ ಕಳಿಸ್ತಾ ಇದೀವಪ್ಪ ಅಂದ್ರೆ, ವಿ ಆರ್ ಗೋಯಿಂಗ್ ಟು ಸೆಂಡ್ ದಿಸ್ ಪರ್ಟಿಕ್ಯುಲರ್ ಲೈನ್ 10 ಕಾಲಮ್ ಔಟ್ಪುಟ್ನ ಕಟ್ ಕಮಾಂಡಿಗೆ ಕಳಿಸುತ್ತೆ. ಪೈಪ್ ಮುಖಾಂತರ ಕಳಿಸ್ತಾ ಇದ್ದೀವಿ. ಸೊ 10 ಕಾಲಮ್ಸ್ ಇಲ್ಲಿತ್ತು, ಪೈಪ್ ಮುಖಾಂತರ ಕಟ್ಟಿಗೆ ಬಂತು. ಕಟ್ ಅಂದ್ರೆ ಏನು ಅಂತ ನಾವು ಕಲ್ತಿದ್ವಿ. ಕಟ್ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ರಿಮೂವ್ ಸ್ಪೆಸಿಫಿಕ್ ಕಾಲಮ್ಸ್ ಇನ್ ಎ ಲೈನ್ ಆಫ್ ಟೆಕ್ಸ್ಟ್. ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಕಾಲಮ್ಸು ನಮಗೆ ಬೇಡಪ್ಪ ಅಂದ್ರೆ ಅದನ್ನ ನಾವು ರಿಮೂವ್ ಮಾಡಿಬಿಡ್ಬೋದು. ಆ ಥರ ರಿಮೂವ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎ ಕಟ್ ಕಮಾಂಡ್ ನ ಬಳಸ್ತೀವಿ ನಾವು. ಏನ್ ಕಟ್ ಮಾಡಕ್ ಕೇಳ್ತಾ ಇದ್ದಾರೆ ಇಲ್ಲಿ, ಕಟ್ -C ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ಅನ್ ಆಪ್ಷನ್. ಕಟ್ ಕಮಾಂಡ್ ಸಂಬಂಧಪಟ್ಟಂತ ಆಪ್ಷನ್ ಇದು. ಕಟ್ -C, ಕಟ್ ಕ್ಯಾರೆಕ್ಟರ್. -C ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ನೀವು, ಕ್ಯಾರೆಕ್ಟರ್. ಕಟ್ ಕ್ಯಾರೆಕ್ಟರ್. ಈ 10 ಕಾಲಮ್ ಔಟ್ಪುಟ್ ಅಲ್ಲಿ ಕ್ಯಾರೆಕ್ಟರ್ನ ಕಟ್ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ಕಟ್ -C ಏನ್ ಹೇಳ್ತಪ್ಪ ಅಂದ್ರೆ, ಈ 10 ಕಾಲಮ್ ಔಟ್ಪುಟ್ ಅಲ್ಲಿ ಕ್ಯಾರೆಕ್ಟರ್ನ ಕಟ್ ಮಾಡು. ಕಟ್ -C. ಯಾವ ಕ್ಯಾರೆಕ್ಟರ್ನ ಕಟ್ ಮಾಡು, ಕಟ್ ಎ ಕ್ಯಾರೆಕ್ಟರ್ ಫ್ರಮ್ ಸೇ ಕಟ್ ಎ ಕ್ಯಾರೆಕ್ಟರ್ ಸೆಕೆಂಡ್ ಕ್ಯಾರೆಕ್ಟರ್ ಇಂದ 10ನೇ ಕ್ಯಾರೆಕ್ಟರ್ ವರೆಗೂ ಕಟ್ ಮಾಡಪ್ಪ, ಇನ್ಕ್ಲೂಡಿಂಗ್ 10th ಕ್ಯಾರೆಕ್ಟರ್. ಇಲ್ಲಿ 2-10 ಏನಿರುತ್ತಪ್ಪ ಅಂದ್ರೆ, ಸ್ಟಾರ್ಟ್ ಫ್ರಮ್ ಕ್ಯಾರೆಕ್ಟರ್ ಟು ಎಂಡ್ಸ್ ಅಟ್ ಕ್ಯಾರೆಕ್ಟರ್ 10 ಅಂತ. ಸ್ಟಾರ್ಟ್ ಫ್ರಮ್ ಕ್ಯಾರೆಕ್ಟರ್ ಟು ಎಂಡ್ಸ್ ಅಟ್ ಕ್ಯಾರೆಕ್ಟರ್ 10. ಕಟ್ -C, ಕಟ್ ಎ ಕ್ಯಾರೆಕ್ಟರ್ ಇನ್ ದಿಸ್ ಪರ್ಟಿಕ್ಯುಲರ್ ಇನ್ಪುಟ್. ಎಲ್ಲಿಂದ ಎಲ್ಲಿ ಕಟ್ ಮಾಡಬೇಕು, ಸೆಕೆಂಡ್ ಕ್ಯಾರೆಕ್ಟರ್ನಿಂದ ಶುರು ಮಾಡು, 10ನೇ ಕ್ಯಾರೆಕ್ಟರ್ನು ಸೇರಿಸಿ 10ನೇ ಕ್ಯಾರೆಕ್ಟರ್ ವರೆಗೂ ಕಟ್ ಮಾಡು. ಸೊ LS-L $file1 ಅಂದ್ರೆ ಇದಷ್ಟು ಇಲ್ಲಿದೆ. ಇದರಲ್ಲಿ ನಾವು ಈಗ ಕೌಂಟ್ ಮಾಡಬೇಕು. ಸೆಕೆಂಡ್ ಕ್ಯಾರೆಕ್ಟರ್ನಿಂದ ಎಲ್ಲೆವರೆಗೂ ಕೌಂಟ್ ಮಾಡಬೇಕು, 10ನೇ ಕ್ಯಾರೆಕ್ಟರ್ ವರೆಗೂ ಕೌಂಟ್ ಮಾಡಬೇಕು. ಸೊ ನಾನು ಕೌಂಟ್ ಮಾಡ್ತೀನಿ. 1 2 3 4 5 6 7 8 9
10 ನೋಡಿ 10 ಕ್ಯಾರೆಕ್ಟರ್ಸ್ ಇದೆ ಇಲ್ಲಿ. ಎಲ್ಲಿಂದ ಬೇಕು ನನಗೆ? ಐ ವಾಂಟ್ ಫ್ರಮ್ ಸೆಕೆಂಡ್ ಕ್ಯಾರೆಕ್ಟರ್. ಸೊ ಇದು ಬೇಡ ನನಗೆ. ಐಫನ್ ಅಂತ ಇದೆಯಲ್ಲ, ಫಸ್ಟ್ ಐಫನ್ನು ಫೈಲ್ ಅಂತ ಇಂಡಿಕೇಟ್ ಮಾಡೋದಕ್ಕಿದೆಯಲ್ಲ, ಇದು ಬೇಡ. ಫಸ್ಟ್ನೇ ಕ್ಯಾರೆಕ್ಟರ್ ಬಿಟ್ಬಿಡ್ತೀನಿ, ಎರಡನೇ ಕ್ಯಾರೆಕ್ಟರಿಂದ ಕಟ್ ಮಾಡ್ತೀನಿ. ಸೊ 6 ಇಲ್ಲಿಂದ ಕಟ್ ಆಗುತ್ತೆ. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, 7th, 8th, 9th, 10th ಇಲ್ಲೇವರೆಗೂ ಕಟ್ ಮಾಡು. ಸೊ ಇಲ್ಲಿಂದ ಹಿಡಿದು ಇಲ್ಲೇವರೆಗೂ ಕಟ್ ಮಾಡು ಅಂತ ಹೇಳ್ತಾ ಇದೆ. LS-L $1 ಇದಷ್ಟು ಕೊಡ್ತು, ಇದಷ್ಟು ಇದೆ ಈ ಜಾಗದಲ್ಲಿ. ಅದನ್ನ ನೀರು ಹೋಗೋ ಪೈಪಲ್ಲಿ ಕಳಿಸ್ತಾ ಇದ್ದೀನಿ. ನೀರು ಹೋಗೋ ಪೈಪಲ್ಲಿ ಇದಷ್ಟು ಹೋಗ್ತಾ ಇದೆ. ಅಲ್ಲಿ ಒಂದು ನಾಬ್ ಇಟ್ಟಿದ್ದೀನಿ, ಟ್ಯಾಪ್ ನಾಬ್ ಕಟ್ ಮಾಡ್ತಾ ಇದ್ದೀನಿ. ಏನು ಕಟ್ ಮಾಡ್ತಾ ಇದ್ದೀನಿ? ಇದಿಷ್ಟು ಬೇಡಪ್ಪ ನನಗೆ ಬೇಕಾಗಿರೋದು ಎರಡನೇ ಕ್ಯಾರೆಕ್ಟರ್ನಿಂದ 10ನೇ ಕ್ಯಾರೆಕ್ಟರ್ವರೆಗೂ ಮಾತ್ರ. ಸೊ ಕಟ್ -C 2 - 10 ಅಂದರೆ ಇಲ್ಲಿಂದ ಹಿಡಿದು ಇಲ್ಲೇವರೆಗೂ ಕಟ್ ಆಗುತ್ತೆ. ಸೊ ಆಲ್ ಟುಗೆದರ್ ದಿ ಔಟ್ಪುಟ್ ಆಫ್ ದಿಸ್ ಕಮ್ಯಾಂಡ್, ಈ ಕಮ್ಯಾಂಡ್ ಔಟ್ಪುಟ್ ಏನಪ್ಪ ಅಂದರೆ 6ರಿಂದ ಹಿಡಿದು ಇಲ್ಲೇವರೆಗೂ ಈ ಜಾಗದಲ್ಲಿ ಬಂದು ಕೂರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, 6ರಿಂದ ಹಿಡಿದು ಇಲ್ಲೇವರೆಗೂ. ಅದು ಎಲ್ಲಿಗೆ ಹೋಗ್ಬೇಕು? ಸ್ಟೋರ್ ದಟ್ ಇನ್ ಎ ವೇರಿಯಬಲ್ ಕಾರ್ಡ್ FP1. FP1 ಅಂತಕ್ಕಂಥ ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಕ್ಕೆ ಹೇಳ್ತಾ ಇದೆ. ಸೊ 6ರಿಂದ ಹಿಡಿದು ಇಲ್ಲೇವರೆಗೂ 9 ಕ್ಯಾರೆಕ್ಟರ್ಸ್ ಇರುತ್ತೆ ಮಕ್ಕಳ. ಇಲ್ಲಿ ಆ 9 ಕ್ಯಾರೆಕ್ಟರ್ಸ್ ಬೇಸಿಕಲಿ ಫೈಲ್ ಪರ್ಮಿಷನ್ಸು. ಅದೆಲ್ಲದು ಬಂದು FP1 ಫೈಲ್ ಪರ್ಮಿಷನ್ ಅಸೋಸಿಯೇಟೆಡ್ ವಿತ್ ಫೈಲ್ 1 ಆ ವೇರಿಯಬಲ್ ಅಲ್ಲಿ ಕೂರುತ್ತೆ ಮಕ್ಕಳ. ಈ ಲೈನ್ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಇದೇ ಲೈನ್ನ ಎರಡನೇ ಫೈಲಿಗೆ ಮಾಡ್ತೀನಿ ನಾನು. ನೆಕ್ಸ್ಟ್ ಹೋಗ್ತೀನಿ. FP2 = FP, ಇನ್ನೂ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿ, ಆ ವೇರಿಯಬಲ್ ಹೆಸರೇನಪ್ಪ ಅಂದರೆ FP2 ಅಂತ. ಅಲ್ಲಿಗೆ ಒಂದು ವ್ಯಾಲ್ಯೂನ ಕಳಿಸಿ. ಏನು ವ್ಯಾಲ್ಯೂ ಕಳಿಸಿ? LS-L ಲಾಂಗ್ ಲಿಸ್ಟಿಂಗ್ ಆಫ್ ಎ ಫೈಲ್. ಯಾವ ಫೈಲು? $file2 ನಾನು ಸದ್ಯಕ್ಕೆ bp2.sh ಅಂತ ಎಂಟ್ರಿ ಮಾಡಿರ್ತೀನಿ. ಸೊ ಇಲ್ಲಿ bp2.sh ಬರುತ್ತೆ. LS-L bp2.sh ಅಂದರೆ ಈ ಲೈನು ನೋಡಿ, ಇಲ್ಲಿಂದ ಹಿಡಿದು ಇಲ್ಲೇವರೆಗೂ ಎರಡನೇ ಲೈನ್ ಏನಿದೆಯಲ್ಲ ಅದು ಬಂದು ಇಲ್ಲಿ ಕೂರುತ್ತೆ. ಇದನ್ನ ಒಂದು ಪೈಪ್ ಮುಖಾಂತರ ಕಳಿಸ್ತೀನಿ ನಾನು. ಎಲ್ಲಿ ಕಳಿಸ್ತೀನಿ? ಕಟ್ ಕಮ್ಯಾಂಡಿಗೆ ಕಳಿಸ್ತೀನಿ. ಕಟ್ -C 2 - 10 ಎರಡನೇ ಕ್ಯಾರೆಕ್ಟರ್ನಿಂದ 10ನೇ ಕ್ಯಾರೆಕ್ಟರ್ವರೆಗೂ ಕಟ್ ಮಾಡು. ಸೊ ಅವಾಗ ಇಲ್ಲಿಂದ ಹಿಡಿದು ಇಲ್ಲೇವರೆಗೂ ಇರ್ತಕ್ಕಂಥದ್ದು ಕಟ್ ಆಗಿ ಬರುತ್ತೆ 9 ಕ್ಯಾರೆಕ್ಟರ್ಸ್. ಅದು ಎಲ್ಲಿಗೆ ಹೋಗುತ್ತೆ? FP2 ಹೋಗುತ್ತೆ. ಸೊ ಈ ಸ್ಕ್ರೀನಲ್ಲಿ ನಾವು ಎರಡು ಫೈಲ್ನ ರೀಡ್ ಮಾಡಿದ್ವಿ, ಫೈಲ್ ನೇಮ್ನ. ಫೈಲ್ ಪರ್ಮಿಷನ್ ಚೆಕ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ. ಫೈಲ್ ಪರ್ಮಿಷನ್ಸ್ ಏನೇನಿದೆ, ಫಸ್ಟ್ ಫೈಲ್ ಪರ್ಮಿಷನ್ ಏನಿದೆ? RW -, ಇದೆ. ಎರಡನೇ ಫೈಲ್ದು ಅದೇ ಇದೆ, RW - ಅಂತ ಇದೆ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ವಿಲ್ ಚೆಕ್ ದಿಸ್. ಇದನ್ನ ಚೆಕ್ ಮಾಡೋಣ ಮಕ್ಕಳು. ನೋಡಿ, ಎರಡನೇ ಸ್ಲೈಡಲ್ಲಿ ಏನು? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಫ್ ದೆನ್ ಎಲ್ಸ್ ಅಂತ ಕಂಡೀಷನಲ್ ಕಂಟ್ರೋಲ್ ಸ್ಟ್ರಕ್ಚರು. ಅದ್ರ ಮುಖಾಂತರ ಒಂದು ಕಂಡೀಷನ್ ಚೆಕ್ ಮಾಡ್ತೀನಿ. ಇಫ್ $FP1 ಅಂದರೆ ದಿ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ವೇರಿಯಬಲ್ FP1 ಅಂತಕ್ಕಂಥ ವೇರಿಯಬಲ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಏನು? ನಾವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ದೀವಿ. FP1 ಅಲ್ಲಿ ಏನಿದೆಯಪ್ಪ ಅಂದರೆ RW = 7 ಇದೆ. ಸೊ ಇದು ಬಂದು ಇಲ್ಲಿ ಕೂರುತ್ತೆ. $FP1 ಜಾಗದಲ್ಲಿ RW = 7 ಬರುತ್ತೆ. $FP2 ಫೈಲ್ ನಂಬರ್ 2 ಪರ್ಮಿಷನ್ಸ್. ಫೈಲ್ ನಂಬರ್ 2 ನಲ್ಲಿ ಏನಿದೆ? RW = 7 ಇದೆ. This = this. If this this. ಈಗ ಈಕ್ವಲ್ ಆಗಿದೆ ನೋಡಿ. ಫೈಲ್ ಪರ್ಮಿಷನ್ ಫೈಲ್ 1 ರೀಡ್ ರೈಟ್ ಮಾತ್ರ ಇದೆ ಓನರ್ಗೆ, ಇನ್ಯಾರಿಗೆ ಏನೂ ಪರ್ಮಿಷನ್ಸ್ ಕೊಟ್ಟಿಲ್ಲ. ಅದೇ ರೀತಿ ಫೈಲ್ ಪರ್ಮಿಷನ್ ಫೈಲ್ ನಂಬರ್ ನೇಮ್ 2 ಸಹ ರೀಡ್ ರೈಟ್ ಪರ್ಮಿಷನ್ಸ್ ಮಾತ್ರ ಇದೆ ಓನರ್ಗೆ, ಬೇರೆಯವ್ರಿಗೆ ಯಾವ ಪರ್ಮಿಷನ್ ಕೊಟ್ಟಿಲ್ಲ. ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್. ಕಂಡೀಷನ್ ಟ್ರೂ ಆಯಿತು ಮಕ್ಕಳ. ಈಗ
$FE1 $FE2 ಎರಡು ಕಡೆನೂ ಒಂದೇ ಫೈಲ್ ಪರ್ಮಿಷನ್ಸ್ ಇದೆ. ಕಂಡೀಷನ್ ಟ್ರೂ ಆಗಿರೋದ್ರಿಂದ ನಾವು ದೆನ್ ಪಾರ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕು. ದೆನ್ ಪಾರ್ಟ್ ಅಲ್ಲಿ ಏನ್ ಹೇಳ್ತಾ ಇದೀವಿ? ಎಕೋ ಪ್ರಿಂಟ್ ಸಮ್ ಇನ್ಫಾರ್ಮೇಶನ್. ಏನ್ ಪ್ರಿಂಟ್ ಮಾಡೋ? ಫೈಲ್ ಪರ್ಮಿಷನ್ಸ್ ಆರ್ ಸೇಮ್. ನೋಡಿ, ಫೈಲ್ 1 ಅದೇ ಇದೆ, ಫೈಲ್ 2 ಅದೇ ಇದೆ, ಹಂಗಾಗಿ ಫೈಲ್ ಪರ್ಮಿಷನ್ಸ್ ಆರ್ ಸೇಮ್ ಅಂತ ಔಟ್ಪುಟ್ ಬರುತ್ತೆ. ಸೊ ಫೈಲ್ ಪರ್ಮಿಷನ್ಸ್ ಆರ್ ಸೇಮ್ ಅಂತ ಪ್ರಿಂಟ್ ಆಗುತ್ತೆ. ಏನು ಫೈಲ್ ಪರ್ಮಿಷನ್ಸ್ ಹಂಗಂದ್ರೆ ಯಾವ್ದಾನ ಒಂದು ಫೈಲ್ ಪಾಯಿಂಟರ್ ಪ್ರಿಂಟ್ ಮಾಡಿದ್ರೆ ಸಾಕು. ಎಕೋ $FE2. ಎಕೋ $FE2 ನಲ್ಲಿ ಏನಿದೆ? ಬೇಸಿಕಲಿ $FE2 ನಲ್ಲಿ RW ಇದೆ, RW ಫಾಲೋಡ್ ಬೈ 7 ಹೈಫನ್ಸ್ ಇದೆ. ಕಂಡೀಷನ್ ಟ್ರೂ ಆಯ್ತು, ದೆನ್ ಪಾರ್ಟ್ ನ ಎಕ್ಸಿಕ್ಯೂಟ್ ಮಾಡಿದೆ. ಸೊ ಎಲ್ಸ್ ಪಾರ್ಟ್ ಇಲ್ಲಿಂದ ಹಿಡಿದು ಇಲ್ಲಿ ಅವ್ರಿಗೆ ಎಕ್ಸಿಕ್ಯೂಟ್ ಆಗಲ್ಲ. FI ಅಂದ್ರೆ ಈ ಸ್ಕ್ರಿಪ್ಟ್ ಇಂದ ಹೊರಗಡೆ ಬರ್ತೇನೆ. ಈ ಸ್ಕ್ರಿಪ್ಟ್ ಇಂದ ಹೊರಗಡೆ ಬಂದ್ರೆ ಪ್ರೋಗ್ರಾಮ್ ಇಂದ ಹೊರಗಡೆ ಬಂದಂಗೆ ಆಗುತ್ತೆ. ಸೊ ಔಟ್ಪುಟ್ ಸ್ಕ್ರೀನು ಆಸ್ ಯೂಶುವಲ್ ನೀವು ಶೆಲ್ ಸ್ಕ್ರಿಪ್ಟ್ ನಂಬರ್ 5ಗೆ PRG5.sh ಅಂತ ಫೈಲ್ ನೇಮ್ ಕೊಡಬೇಕು. ಎಕ್ಸಿಕ್ಯೂಟ್ ಮಾಡೋದಕ್ಕೆ SH ಫಾಲೋಡ್ ಬೈ PRG5.sh ಅಂತೀರಾ. ಯಾವುದು ಎರರ್ ಇಲ್ಲ ಅಂದ್ರೆ ಎಂಟರ್ ದಿ ನೇಮ್ ಆಫ್ ದಿ ಫಸ್ಟ್ ಫೈಲ್ ಅಂತ ಕೇಳುತ್ತೆ, BP1.sh ಅಂತ ಎಂಟ್ರಿ ಮಾಡ್ತೀರಾ. ಅದಾದ್ಮೇಲೆ ಎಂಟರ್ ದಿ ನೇಮ್ ಆಫ್ ದಿ ಸೆಕೆಂಡ್ ಫೈಲ್ ಅಂತ ಕೇಳುತ್ತೆ, BP2.sh ಅಂತ ಎಂಟ್ರಿ ಮಾಡ್ತೀರಾ. ಎರಡು ಫೈಲ್ದು ಪರ್ಮಿಷನ್ ಸೇಮ್ ಇರೋದ್ರಿಂದ ಫೈಲ್ ಪರ್ಮಿಷನ್ಸ್ ಆರ್ ಸೇಮ್. ಆ ಫೈಲ್ ಪರ್ಮಿಷನ್ ಏನಪ್ಪಾ ಅಂದ್ರೆ ರೀಡ್ ರೈಟ್ ಓನ್ಲಿ ಫಾರ್ ಓನರ್ಸ್, ಫಾರ್ ಆಲ್ ಅದರ್ಸ್ ಏನೂ ಇಲ್ಲ ಅಂತ. ಸೊ ಹೊರ ಬಂದ್ಬಿಡ್ತೀವಿ. ಫೈಲ್ ಪರ್ಮಿಷನ್ಸ್ ಬೇರೆ ಬೇರೆ ಇರ್ತಕ್ಕಂಥ ಫೈಲ್ನ ಕೊಡ್ಬೇಕು. ಈಗ ಅದಕ್ಕೆ ಇದೇ ಸ್ಕ್ರಿಪ್ಟ್ ನ ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡ್ಬೇಕು. ನೀವು ಇದೇ ಸ್ಕ್ರಿಪ್ಟ್ ನ ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಗೈನ್ SH ಫಾಲೋಡ್ ಬೈ PRG1.sh ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ್ಮೇಲೆ ಎಂಟರ್ ದಿ ನೇಮ್ ಆಫ್ ದಿ ಫಸ್ಟ್ ಫೈಲ್ BP1.sh ನ ಕೊಡ್ತೀನಿ. ಎಂಟರ್ ದಿ ನೇಮ್ ಆಫ್ ದಿ ಸೆಕೆಂಡ್ ಫೈಲ್. ಈಗ BP2.sh ನ ಎಂಟ್ರಿ ಮಾಡಲ್ಲ, ಐ ವಿಲ್ ಎಂಟರ್ BP3.sh. BP3.sh ನ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದ ಮೇಲೆ ಅಗೈನ್ ನಾವು ವಾಪಸ್ಸು ಸ್ಕ್ರಿಪ್ಟಿಗೆ ಹೋಗ್ತೀವಿ. ಇಲ್ಲಿ BP1.sh ಬಂತು. ಈಗ ಫೈಲ್ 2 ನಲ್ಲಿ BP3.sh ಇದೆ. ಆಸ್ ಯೂಶುವಲ್ ಫೈಲ್ ಪಾಯಿಂಟರ್ಗೆ BP1 ಪರ್ಮಿಷನ್ನು ಇದು ಬರುತ್ತೆ. ಫೈಲ್ ಪಾಯಿಂಟರ್ 2ಗೆ BP2.sh ಪರ್ಮಿಷನ್ ಬರಲ್ಲ. ಯು ವಿಲ್ ಗೆಟ್ BP3.sh ಪರ್ಮಿಷನ್. BP3.sh ಪರ್ಮಿಷನ್ ಏನಿದೆ ನೋಡಿ, ಇಲ್ಲಿ ಆರ್ ಎಲ್ಲರಿಗೂ ಎಲ್ಲ ಪರ್ಮಿಷನ್, ರೀಡ್ ರೈಟ್ ಎಕ್ಸಿಕ್ಯೂಟ್, ರೀಡ್ ರೈಟ್ ಎಕ್ಸಿಕ್ಯೂಟ್, ರೀಡ್ ರೈಟ್ ಎಕ್ಸಿಕ್ಯೂಟ್ ಇದು ಬಂದು ಕೂರುತ್ತೆ. ಈಗ ನಾವು ಕಂಡೀಷನ್ ಚೆಕ್ ಮಾಡ್ತೀವಿ. ಏನಂತ? ಇಫ್ $FE1 ಅಂದ್ರೆ RW ಫಾಲೋಡ್ ಬೈ 7 ಹೈಫನ್ಸ್ is equal to $FE2. $FE2 ಅಂದ್ರೆ RWX, RWX, RWX. This is not equal to this. ಕಣ್ಣಿಗೆ ಕಾಣ್ತಾ ಇದೆ. ಇದು ಈಕ್ವಲ್ ಅಲ್ಲ, ಇದು ಈಕ್ವಲ್ ಅಲ್ಲ ಅಂದ್ರೆ this condition fails. If this condition fails, we are not supposed to execute a then part. We must move to else part. ನಮ್ಮ ಪ್ರೋಗ್ರಾಮ್ ಕಂಟ್ರೋಲ್ ಅಥವಾ ಸ್ಕ್ರಿಪ್ಟ್ ಕಂಟ್ರೋಲ್ ಇಲ್ಲಿ ಬರುತ್ತೆ. ಇಲ್ಲೇನ್ ಮಾಡ್ತಾ ಇದೀವಿ? ಎಕೋ ಪರ್ಮಿಷನ್ ಆಫ್ ದಿ ಫಸ್ಟ್ ಫೈಲ್, ಪರ್ಮಿಷನ್ ಆಫ್ ದಿ ಫಸ್ಟ್ ಫೈಲ್ ಅಂತ ಸ್ಟ್ರಿಂಗ್ ಈ ತರ ಡಿಸ್ಪ್ಲೇ ಆಗುತ್ತೆ. ಫಾಲೋಡ್ ಬೈ $file1 ಅರ್ಥ ಮಾಡ್ಕೋಬೇಕು. ಫಾಲೋಡ್ ಬೈ $file1 ಮಕ್ಕಳ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ಸಿಂಗಲ್ ಕೊಟೇಶನ್ ಮಾರ್ಕು ಅಲ್ಲ, ಡಬಲ್ ಕೊಟೇಶನ್ ಮಾರ್ಕ್ ಅಲ್ಲ, ಟಿಲ್ಡ್ ಸಿಂಬಲ್ ಕೆಳಗಡೆ ಇರ್ತಕ್ಕಂಥ ಕ್ಯಾರೆಕ್ಟರು. ಸೊ ಇದನ್ನ ಒಂದು ಕಮ್ಯಾಂಡ್ ಅಂತ ಟ್ರೀಟ್ ಮಾಡುತ್ತೆ ಶೆಲ್ಲು. $file1 ಅಂದ್ರೆ ವೇರಿಯಬಲ್ ಫೈಲ್ 1 ಅಲ್ಲಿ ಏನಿದೆಯೋ ಅದು ಪ್ರಿಂಟ್ ಆಗುತ್ತೆ. ವೇರಿಯಬಲ್ ಫೈಲ್ 1 ಅಲ್ಲಿ BP1.sh ಅಂತಕ್ಕಂಥ ಒಂದು ಸ್ಟ್ರಿಂಗ್ ಇದೆ. ದೇರ್ ಫೋರ್ ಈ ಜಾಗದಲ್ಲಿ BP1.sh ಅಂತ ಔಟ್ಪುಟ್ ಬರುತ್ತೆ. ಈಸ್ ಕೋಲನ್ ಸ್ಟ್ರಿಂಗ್ ಹಂಗೆ ಬರುತ್ತೆ. ಮತ್ತೆ ಮುಂದೆ ನೋಡಿ ಮಕ್ಕಳ, $FE1 ಅಂದ್ರೆ ದಿ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ವೇರಿಯಬಲ್ FE1. ದಿ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ವೇರಿಯಬಲ್ FE1 ಅಲ್ಲಿ ಏನಿದೆ? RW ಫಾಲೋಡ್ ಬೈ 7 ಹೈಫನ್ಸ್ ಇದೆ. ಹಾಗಾಗಿ RW ಫಾಲೋಡ್ ಬೈ 7 ಹೈಫನ್ಸ್
ಅದು ಈ ಲೈನ್ ಔಟ್ಪುಟ್. ಎರಡನೇ ಲೈನ್ ಏನು ಹೇಳುತ್ತೆ, ಎಕೋ ಪರ್ಮಿಷನ್ಸ್ ಆಫ್ ಎ ಸೆಕೆಂಡ್ ಫೈಲ್, ಪರ್ಮಿಷನ್ಸ್ ಆಫ್ ಎ ಸೆಕೆಂಡ್ ಫೈಲ್ ಅಂತ ಬರುತ್ತೆ. ಅಗೈನ್ $file2 ಅಂತ ಇದೆ. $file2 ಅಂದ್ರೆ ದಿ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ವೇರಿಯಬಲ್ file2. ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ವೇರಿಯಬಲ್ file2 bp3.sh ಇರುತ್ತೆ. ಹಾಗಾಗಿ ಇಲ್ಲಿ bp3.sh ಬರುತ್ತೆ. ಈಸ್, ಇಲ್ಲಿ ಈಸ್ ಹಾಕಬೇಕು, ಈಸ್ ಕೋಲನ್ ಫಾಲೋಡ್ ಬೈ $fe2. $fe2 ನಲ್ಲಿ ರೀಡ್ ರೈಟ್ ಎಕ್ಸಿಕ್ಯೂಟ್ ಫಾರ್ ಓನರ್. ರೀಡ್ ಪರ್ಮಿಷನ್ ಇದೆ, ರೈಟ್ ಪರ್ಮಿಷನ್ ಇದೆ, ಎಕ್ಸಿಕ್ಯೂಟ್ ಪರ್ಮಿಷನ್ ಇದೆ ಓನರ್ಗೆ. ಹಾಗೇನೆ ಗ್ರೂಪ್ಗೆ ರೀಡು ಇದೆ, ರೈಟು ಇದೆ, ಎಕ್ಸಿಕ್ಯೂಟ್ ಇದೆ. ಹಾಗೇನೆ ಅದರ್ಸಿಗೆ ರೀಡು ಇದೆ, ರೈಟು ಇದೆ, ಎಕ್ಸಿಕ್ಯೂಟ್ ಇದೆ. ಇದು ಔಟ್ಪುಟ್ ಬರುತ್ತೆ. ಸೊ ಲಾಸ್ಟು F5 ಅಂದರೆ ಟರ್ಮಿನೇಟ್ ದಿಸ್ ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟ್ನ ಎಂಡ್ ಮಾಡುವಂತ. ಮುಂದಕ್ಕೆ ಈ ಸ್ಕ್ರಿಪ್ಟಿಗೆ ಸಂಬಂಧಪಟ್ಟಂಗೆ ಯಾವ ಲೈನ್ಸು ಇಲ್ಲ, ಹಾಗಾಗಿ ಈ ಸ್ಕ್ರಿಪ್ಟು ಹೊರಗಡೆ ಬರುತ್ತೆ, ಎಕ್ಸಿಕ್ಯೂಷನ್ ಇಂದ ಹೊರಗಡೆ ಬರುತ್ತೆ. ಬಂದರೆ ನಿಮ್ಗೆ ಔಟ್ಪುಟ್ಟು ಈ ಥರ ಇರುತ್ತೆ ಸ್ಕ್ರೀನು. prg5.sh ಅಂತ ಫೈಲ್ ನೇಮ್ ಕೊಡ್ತೀರಾ, ಎರರ್ಸ್ ಏನೂ ಇರಲ್ಲ. sh.prg5.sh ಅಂದರೆ ಎಂಟರ್ ದಿ ಫೈಲ್, ಫಸ್ಟ್ ಫೈಲ್ ನೇಮ್ ಕೇಳುತ್ತೆ. ಯು ಆರ್ ಗೋಯಿಂಗ್ ಟು ಎಂಟರ್ bp1.sh, ದೆನ್ ಎಂಟರ್ ದಿ ನೇಮ್ ಆಫ್ ದಿ ಸೆಕೆಂಡ್ ಫೈಲ್ ಅಂತ ಕೇಳುತ್ತೆ. ಫಸ್ಟ್ ಎಕ್ಸಿಕ್ಯೂಷನ್ ಅಲ್ಲಿ bp2 ಕೊಡ್ತೀರಾ, ಎರಡು ಸೇಮ್ ಇರುತ್ತೆ ಫೈಲ್ ಪರ್ಮಿಷನ್ನು. ಸೊ ಯು ವಿಲ್ ಗೆಟ್ ಫೈಲ್ ಪರ್ಮಿಷನ್ಸ್ ಆರ್ ಸೇಮ್. ರೀಡ್ ರೈಟ್ ಓನ್ಲಿ ಫಾರ್ ಓನರ್ಸ್, ಫಾರ್ ಅದರ್ಸ್ ನಥಿಂಗ್. ಇದೇ ಪ್ರೋಗ್ರಾಮ್ನ ಎರಡನೇ ಸಲ ಎಕ್ಸಿಕ್ಯೂಟ್ ಮಾಡ್ತೀರಾ. ಎರಡನೇ ಸಲ ಎಕ್ಸಿಕ್ಯೂಟ್ ಮಾಡಿದಾಗ ಎಂಟರ್ ದಿ ನೇಮ್ ಆಫ್ ದಿ ಫಸ್ಟ್ ಫೈಲ್ ಅಂದರೆ bp1.sh ಕೊಡ್ತೀರಾ. ಎಂಟರ್ ದಿ ನೇಮ್ ಆಫ್ ದಿ ಸೆಕೆಂಡ್ ಫೈಲ್ ಅಂದರೆ bp3.sh ಕೊಡ್ತೀರಾ. ಇಲ್ಲಿ ಫೈಲ್ ಪರ್ಮಿಷನ್ಸ್ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಪರ್ಮಿಷನ್ ಆಫ್ ಫಸ್ಟ್ ಫೈಲು bp1.sh, ರೀಡ್ ರೈಟ್ ಫಾರ್ ಓನರ್ಸ್, ಆಲ್ ಅದರ್ ಥಿಂಗ್ಸ್ ಆರ್ ನಾಟ್ ಪಾಸಿಬಲ್. ಫೈಲ್ ಪರ್ಮಿಷನ್ಸ್ ಫಾರ್ ಸೆಕೆಂಡ್ ಫೈಲ್ bp3.sh ಈಸ್ ಎಲ್ಲರಿಗೆ, ಎಲ್ಲ 3 ಥರದ ಯೂಸರ್ಸ್ಗೂ 3 ಥರದ ಪರ್ಮಿಷನ್: ರೀಡ್ ರೈಟ್ ಎಕ್ಸಿಕ್ಯೂಟ್, ರೀಡ್ ರೈಟ್ ಎಕ್ಸಿಕ್ಯೂಟ್, ರೀಡ್ ರೈಟ್ ಎಕ್ಸಿಕ್ಯೂಟ್. ಇಷ್ಟು ಕೆಲಸನ ನಾವು ಶೆಲ್ ಸ್ಕ್ರಿಪ್ಟ್ ನಂಬರ್ 5 ಮಾಡಬೇಕು ಮಕ್ಕಳ. ತುಂಬ ನೀಟಾಗಿ ಇದನ್ನು ಕಲಿತ್ರೆ ಎಕ್ಸ್ಟೆನ್ಸಿವ್ ನಾಲೆಡ್ಜ್ ವಿತ್ ರೆಸ್ಪೆಕ್ಟ್ ಟು ಶೆಲ್ ಸ್ಕ್ರಿಪ್ಟು, ಫೈಲ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ ನಿಮಗೆ ಸಿಗುತ್ತೆ. ಇಷ್ಟು ಹೇಳ್ತಾ ನಾನು ಶೆಲ್ ಸ್ಕ್ರಿಪ್ಟ್ ನಂಬರ್ 5ನ ಇಲ್ಲಿಗೆ ಮುಗಿಸ್ತೀನಿ ಮಕ್ಕಳ. ದಯವಿಟ್ಟು ಈ ಶೆಲ್ ಸ್ಕ್ರಿಪ್ಟ್ನ ಬರೀರಿ, ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಾದ್ಮೇಲೆ ನೀವು ಯಾವುದು ಮೆಟೀರಿಯಲ್ನ ಕಣ್ಣು ಮುಂದೆ ಇಟ್ಕೊಂಡಂಗೆ ಕಂಪ್ಯೂಟರ್ ಮುಂದೆ ಕೂತು ನೆನಪು ಮಾಡ್ಕೊಂಡು ಯೋಚನೆ ಮಾಡ್ತಾ ಸ್ಕ್ರಿಪ್ಟ್ನ ಅನಲೈಸ್ ಮಾಡ್ತಾ ರೀಕಾಲ್ ಮಾಡ್ತಾ ಎಂಟ್ರಿ ಮಾಡಿ ಔಟ್ಪುಟ್ ನೋಡಿ. ಔಟ್ಪುಟ್ಟು ಈ ಥರ ಬರುತ್ತೆ. ಈ ಸ್ಕ್ರಿಪ್ಟ್ನ ನೀವು 2 ಸಲ ಎಕ್ಸಿಕ್ಯೂಟ್ ಮಾಡಬೇಕು. ಫಸ್ಟ್ ಇನ್ಸ್ಟೆನ್ಸಲ್ಲಿ ಫೈಲ್ ಪರ್ಮಿಷನ್ಸ್ ಒಂದೇ ಇರ್ತಕ್ಕಂಥ 2 ಫೈಲ್ ನೇಮು, ಎರಡನೇ ಇನ್ಸ್ಟೆನ್ಸಲ್ಲಿ ಫೈಲ್ ಪರ್ಮಿಷನ್ಸು ಬೇರೆ ಬೇರೆ ಇರ್ತಕ್ಕಂಥ 2 ಫೈಲ್ ನೇಮ್ನ ಕೊಟ್ಟು ಚೆಕ್ ಮಾಡಿದ್ರೆ ಈ ಥರ ಔಟ್ಪುಟ್ ಬರುತ್ತೆ ಮಕ್ಕಳ. ಇದಕ್ಕೆ ನಾವು ಶೆಲ್ ಸ್ಕ್ರಿಪ್ಟ್ ನಂಬರ್ 5 ಅಂತ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾನು ಈ ಸೆಷನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮಕ್ಕಳ.